ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಉಷಾ. ನನ್ನ ಚಾನಲ್ ಸನ್ಶೈನ್ಗೆ ನಿಮಗೆ ಸ್ವಾಗತ. ಫ್ರೆಂಡ್ಸ್, ನಾವು ಸಾಮಾನ್ಯವಾಗಿ ಎಲ್ಲರೂ ಭೂತ ಪ್ರೇತಗಳು ಎಂದರೆ ಹೆದರುತ್ತೇವೆ, ಭಯ ಪಡುತ್ತೇವೆ. ಅವುಗಳ ಬಗ್ಗೆ ಕೇಳೋಕ್ಕೂ ಕೆಲವರಿಗೆ ಇಷ್ಟ ಆಗೋಲ್ಲ. ಬೇಡ, ನಮ್ಗೆ ಹೇಳಬೇಡಿ, ಅದ್ರ ಬಗ್ಗೆ ನಮ್ಗೆ ಭಯ ಆಗುತ್ತೆ ಅನ್ನುತ್ತಾರೆ. ಭೂತ ಪ್ರೇತಗಳು ಅವು ಜನಕ್ಕೆ ತುಂಬಾ ಕಾಟ ಕೊಡುತ್ತವೆ, ಮತ್ತೆ ಅವುಗಳಿಂದ ಜನ ಪ್ರಾಣಕ್ಕೂ ಅಪಾಯವಾಗುತ್ತದೆ. ಅದಕ್ಕೆ ಜನರು ಅವುಗಳಿಂದ ದೂರವಿರಲು ಬಯಸುತ್ತಾರೆ. ಆದರೆ ಈ ಕಥೆಯಲ್ಲಿ ತುಂಬಾ ಡಿಫ್ರೆಂಟ್ ಆಗಿದೆ. ಈ ಕಥೆಯು ತುಂಬಾ ಡಿಫ್ರೆಂಟ್ ಆಗಿದೆ. ಅದನ್ನು ತಿಳಿಯಲು ನೀವು ಈ ಕಥೆಯನ್ನು ಪೂರ್ತಿಯಾಗಿ ಕೇಳಿ. ಈ ಕಥೆಯಲ್ಲಿ ತಾನಿಯಾ ಮತ್ತು ಧನುಷ್ ಇಬ್ಬರು ಬೆಸ್ಟ್ ಫ್ರೆಂಡ್ಸ್. ರುಚಿಕಾ ಮತ್ತು ಧನುಷ್ ಕೂಡ ಬೆಸ್ಟ್ ಫ್ರೆಂಡ್ಸ್. ಧನುಷ್ ಇದ್ದಾಗಿನಿಂದಲೂ ಫ್ರೆಂಡ್ ಮತ್ತು ರುಚಿಕಾಗೂ ಚಿಕ್ಕವನಿದ್ದಾಗಿನಿಂದಲೂ ಫ್ರೆಂಡ್, ಬೆಸ್ಟ್ ಫ್ರೆಂಡ್. ಅದು ಹೇಗೆ ಅಂತ ಈಗ ತಿಳಿಯೋಣ. ತಾನಿಯಾ ಮತ್ತು ಧನುಷ್ ಅಕ್ಕಪಕ್ಕದ ಊರಿನವರು. ಇವರು ಹಿಮಾಚಲ್ ಪ್ರದೇಶದ ಹಳ್ಳಿಯವರು. ಇಬ್ಬರದು ಬೇರೆ ಬೇರೆ ಊರುಗಳಿದ್ದರೂ ಒಂದೇ ಸ್ಕೂಲ್ನಲ್ಲಿ ಓದುತ್ತಿದ್ದರು. 6ನೇ ಕ್ಲಾಸ್ನಿಂದಲೂ ಬೆಸ್ಟ್ ಫ್ರೆಂಡ್ಸ್ ಇಬ್ಬರು, ಧನುಷ್ ಮತ್ತು ತಾನಿಯಾ. ಈಗ ಇವರು PUC-ನಲ್ಲಿದ್ದರು. PUC ಫಸ್ಟ್ ಇಯರ್ನಲ್ಲಿ ಓದುತ್ತಿದ್ದರು. ಹಾಗೆ ಕಾಲೇಜಿನಲ್ಲಿ ಇಬ್ಬರು ಇರುವ ಹಾಗೆ ಮತ್ತು ಫೋನ್ನಲ್ಲಿ ತಾನಿಯಾ ಜೊತೆ, ಈ ಕಾಲೇಜಿನಲ್ಲಿಯೂ ಮತ್ತು ಫೋನ್ನಲ್ಲಿಯೂ ತಾನಿಯಾ ಜೊತೆ ಮಾತನಾಡುತ್ತಿದ್ದ ಧನುಷ್. ಯಾವಾಗಲೂ ಮಾತನಾಡುವಾಗ ಅವಳ ಬಿಹೇವಿಯರ್ಸ್ನಲ್ಲಿ ತುಂಬಾ ಚೇಂಜ್ ಆಗುತ್ತಿತ್ತು. ತಾನಿಯಾ ಬಿಹೇವಿಯರ್ನಲ್ಲಿ ಇವನು ಯಾವಾಗಲೂ ಅವಳ ಜೊತೆ ಮಾತಾಡುವಾಗ ಇದ್ದಕ್ಕಿದ್ದೆ ಅಂತಲೇ ಅವಳು ಚೇಂಜ್ ಆಗ್ತಿದ್ಲು. ಅವಳ ಮಾತಿರಲ್ಲಿ ಅವಳ ಟೋನ್ ಚೇಂಜ್ ಆಗ್ತಿತ್ತು. ಅವಳ ಫೇಸ್ ಎಕ್ಸ್ಪ್ರೆಷನ್ಸ್ ಕೂಡ ತುಂಬಾ ಚೇಂಜ್ ಆಗ್ತಿತ್ತು ಅವಾಗ. ಇವನು ಧನುಷ್ ಅದನ್ನು ಗಮನಿಸ್ತಿದ್ದ. ಆದರೆ ಅದ್ರ ಬಗ್ಗೆ ಕೆಣಿಸ್ಕೊಂಡಿಲ್ಲ ಅವನು. ಇರ್ಲಿ ಬಿಡು, ಅವಳು ಹಂಗೆ ಮಾಡ್ತಿರ್ಬೋದು ಅಂತ ಅವನ್ಗೆ ಅಬ್ಸರ್ವ್ ಮಾಡ್ತಿದ್ದ ಅವಾಗ ತಾನಿಯಾ ಬಗ್ಗೆ. ಆದ್ರೂ ಅವನು ಯಾರಿಗೂ ಹೇಳಕ್ ಹೋಗಿಲ್ಲ, ಅವಳು ಇರೋದೇ ಹೆಂಗೆ ಅಂತ ಅವನು ಅನ್ಕೊಂಡ. ಇದನ್ನು ಅವಳ ತಾನಿಯಾ ಫ್ಯಾಮಿಲಿಯಲ್ಲೂ ಅವರ ಪೇರೆಂಟ್ಸ್ ಗಮನಿಸಿದ್ರು. ಯಾಕೆ ಇದ್ದಾಗಿದ್ದಾಗ ಏನಾಗುತ್ತಾಳೆ, ಆಡುತ್ತಾಳೆ, ಮತ್ತೆ ತುಂಬಾ ಹಚ್ಚಿರೋದು, ಗಟ್ಟಿಯಾಗಿ ಮಾತಾಡೋ, ಮತ್ತೆ ಖಾಲಿ ಟೈಮಲ್ಲಿ ಸೈಲೆಂಟ್ ಆಗಿರ್ತಿದ್ಲು. ಎಲ್ಲರ ಜೊತೆ ನಗುತ್ತಾ ಮಾತಾಡ್ತಿದ್ಲು. ಮಾಮೂಲಿ ಹುಡುಗಿಯರು ಹೆಂಗಿರ್ತಾರೆ, ಫ್ರೆಂಡ್ ಜೊತೆ ಓಡಾಡೋದು, ಮಾತಾಡೋದು, ಮನೆಯಲ್ಲಿ ಕೂಡ ತುಂಬಾ ಮನೆ ಕೆಲಸದಲ್ಲಿ ಅವ್ರ ತಾಯಿಗೆ ಹೆಲ್ಪ್ ಮಾಡೋದು ಎಲ್ಲ ಮಾಡ್ತಿದ್ಲು. ಆದ್ರೆ ಕೆಲವು ಸರ್ತಿ ಇದ್ದಕ್ಕಿದ್ದಕ್ಕೆ ಚೇಂಜ್ ಆಗ್ಬಿಡ್ತಿದ್ಲು. ಗಟ್ಟಿಯಾಗಿ ಇರೋದು, ಇದ್ದಕ್ಕಿದ್ದಂತೆ ಅಳೋದು, ಮತ್ತೆ ನಗುವುದು, ಹೀಗೆಲ್ಲ ಮಾಡ್ತಿದ್ಲು. ಅವಳ ಫೇಸ್ ಎಕ್ಸ್ಪ್ರೆಷನ್ ಕೂಡ ಚೇಂಜ್ ಆಗ್ತಿತ್ತು. ಇದನ್ನು ಅವ್ರ ಪೇರೆಂಟ್ಸ್ ಕೂಡ ಅಬ್ಸರ್ವ್ ಮಾಡಿ ಆಕೆಗೆ ಡಾಕ್ಟರ್ ಹತ್ರ ತೋರಿಸಿದ್ರು. ಎಲ್ಲ ಚೆಕಪ್ ಎಲ್ಲ ಮಾಡಿಸಿದ್ರು ತಾನಿಯಾಗೆ. ಆದ್ರೆ ಕೂಡ ಅವಳಿಗೆ ಅಷ್ಟು ಆರಾಮ್ ಸಿಗ್ಲಿಲ್ಲ. ಅದರಿಂದ ಹೀಗೆ ಇದ್ಲು, ಹಂಗೆ ಮಾತಾಡೋದು, ಚೇಂಜ್ ಆಗ್ತಿದ್ಲು. ಸ್ಪ್ಲಿಟ್ ಪರ್ಸನಾಲಿಟಿ ಇರ್ತದಲ್ಲ, ಹಂಗೆ ಚೇಂಜ್ ಆಗ್ತಿದ್ಲು. ಎರಡು ತರ ಬಿಹೇವ್ ಮಾಡ್ತಿದ್ಲು. ಒಂದ್ಸರ್ತಿ ಸುಮ್ನೆ ಇರೋದು, ಮತ್ತೊಂದ್ಸರ್ತಿ ನಗೋದು, ಅಳೋದು, ಇದೆಲ್ಲ ಮಾಡ್ತಿದ್ಲು. ಇದ್ರ ಬಗ್ಗೆ ಧನುಷ್ಗೆ ಫೋನ್ ಮಾಡಿ ಇವರು ಮನೆಯವರು, ಧನುಷ್ ಮನೆಯವರು ಮತ್ತು ತಾನಿಯವ್ರ ಮನೆಯವರು ಕೂಡ ಫ್ರೆಂಡ್ಸ್ ಆಗಿದ್ರು, ಪರಿಚಿತವಾಗಿದ್ರು. ಯಾಕಂದ್ರೆ ಇವರು ತುಂಬಾ ವರ್ಷಗಳಿಂದ ಫ್ರೆಂಡ್ಸ್ ಇದ್ರಲ್ಲ, ತಾನಿಯಾ ಮತ್ತೆ ಧನುಷ್. ಹಾಗಾಗಿ ಇಬ್ಬರ ಫ್ಯಾಮಿಲಿಯು ತುಂಬಾ ಪರಿಚಯವಾಗಿದ್ರು, ಫ್ರೆಂಡ್ಸ್ ತರ ಇದ್ರು. ಹಾಗಾಗಿ ಇವಳು ತಾನಿಯಾ ತಂದೆ ತಾಯಿ ಇವರಿಗೆ ಧನುಷ್ಗೆ ಫೋನ್ ಮಾಡಿ ಇವನಿಗೆ ಕೇಳಿದ್ರು, ಏನಪ್ಪಾ ನೀನು ಯಾಕೆ ಅಬ್ಸರ್ವ್ ಮಾಡಿದ್ಯಾ, ನಮ್ಮ ಮಗಳು ಯಾಕೆ ಹೀಗೆ ಮಾಡ್ತಿದ್ದಾಳೆ, ಸುಮ್ಮನೆ ನಗ್ತಾಳೆ, ಆಡ್ತಾಳೆ, ಮಕ್ಕಂದವಳು ಎದ್ದು ಕೂತಾಳೆ, ಮತ್ತೆ ರಾತ್ರಿ ಎಲ್ಲ ಓಡಾಡೋದು ಮನೆಯಲ್ಲಿ, ಹಂಗೆಲ್ಲ ಮಾಡಾಕತ್ತೀರ, ಏನ್ ನಿನ್ ಗೊತ್ತಿದ್ಯಾ ಈ ವಿಷಯ, ಏನಾದ್ರು ಸ್ಕೂಲ್ ಕಾಲೇಜ್ನಲ್ಲಿ ಏನಾದ್ರು ಆಗಿದೆಯಾ ಅಂತ ಕೇಳಿದ್ರು. ಅದಕ್ಕೆ ಧನುಷ್, ಹೌದು ಅಂಕಲ್, ನಾನು ಬಹಳ ದಿವಸದಿಂದ ಅಬ್ಸರ್ವ್ ಮಾಡ್ತಿದ್ದೀನಿ, ಆದ್ರೆ ನನ್ಗೆ ಗೊತ್ತಾಗಿಲ್ಲ ಈಕೆ ಇರೋದೇ ಹೀಗೆ ಅಂತ ನಾನು ಅನ್ಕೊಂಡೆ. ನಾನು ಕೂಡ ಅಬ್ಸರ್ವ್ ಮಾಡ್ತಿದ್ದೀನಿ ಅಂತ ಅವನು ಹೇಳ್ದ ಧನುಷ್. ಬಹಳ ದಿನಗಳಿಂದ ಈಕೆ ಹಿಂಗೆ ಮಾಡ್ತಿದ್ದಾಳೆ, ನನ್ಗೆ ಗೊತ್ತಿದೆ ಅಂತ ಅವನು ಹೇಳ್ದ. ಅದಕ್ಕೆ ಅವ್ರ ತಂದೆ ತಾಯಿಗೆ ಸ್ವಲ್ಪ ಡೌಟ್ ಬಂತು, ಇದು ಮೆಡಿಕಲ್ ಪ್ರಾಬ್ಲಮ್ ಅಲ್ಲ, ಬೇರೆ ಏನೋ ಐತೆ ಅಂತ. ಆ ಸೈಡ್, ನಾರ್ತ್ ಸೈಡ್ ಅವರು ತುಂಬಾ ಈ ಬಗ್ಗೆ ತುಂಬಾ ನಂಬ್ತಾರೆ, ಇಂಥವೆಲ್ಲ ಕೇಸ್ಗೆ. ಅದಕ್ಕೆ ಅವರು ತಡ ಮಾಡದೆ ಅವರು ತಮ್ಮ ಊರಿನ ಮನೆ ದೇವರ ಬಗ್ಗೆ ತುಂಬಾ ಕಾಳಜಿ ವಹಿಸ್ತಾರೆ, ತುಂಬಾ ನಂಬ್ತಾರೆ ಆ ಕಡೆ ಎಲ್ಲ. ಅದಕ್ಕಾಗಿ ಅವ್ರಿಗೆ ತಮ್ಮ ಹಳ್ಳಿಗೆ ಅವರು ತಾತ ಅವರೆಲ್ಲ ಇರ್ತಾರಲ್ಲ, ಅವರ ಅಂತ ಪೇರೆಂಟ್
ಅವನ್ಗೆ ಕರ್ಕೊಂಡು ಹೋದರು. ತಾನಿಯಾಗಿ ಅಲ್ಲಿ ಊರಿಗೆ, ಅವರು ಮನೆ ದೇವರು ಇರ್ತಾರಲ್ಲ ಅವರಿಗೆ ಕರ್ಕೊಂಡು ಹೋದ್ರು. ಹೋಗಿ ಅಲ್ಲಿ ಗುರುಗಳಿದ್ರಲ್ಲ ಅವ್ರ ಮೈ ಮೇಲೆ ಆ ಮನೆ ದೇವರು ಇರ್ತಾರಲ್ಲ ಅವ್ರದ್ದು ಆ ಮೈ ಮೇಲೆ ಬಂದು ಎಲ್ಲ ಇವ್ರ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಿದ್ದೆ. ಹಂಗಿರ್ತಿತ್ತು ಅಲ್ಲಿ ಸಿಸ್ಟಮು. ಹಾಗಾಗಿ ಇವರು ತಾನಿಯಾಗಿ ಕರ್ಕೊಂಡು ಇವರು ತಂದೆ ತಾಯಿ ಹೋದ್ರು. ಹೋಗಿ ಕೇಳಿದ್ರು, ಅಲ್ಲಿ ಪ್ರಶ್ನೆಗಳನ್ನು ಕೇಳಿದ್ರು. ಆಗ ಅವ್ರ ಮನೆ ದೇವರು ಇರ್ತಾರಲ್ಲ ಅವರು ಗುರುಗಳ ಮೈಯಲ್ಲಿ ಬಂದು ಹೇಳಿದ್ರು, ನಿಮ್ಮ ಮಗಳಿಗೆ ನನ್ನ ಮುಂದೆ ಕರ್ಕೊಂಡು ಬಂದಿದ್ದು ಒಳ್ಳೇದಾಯ್ತು, ಬಹಳ ಜಲ್ದಿ ಕರ್ಕೊಂಡು ಬಂದಿರಿ. ಇದು ಸ್ವಲ್ಪ ಪ್ರೇತಗಳ ಆತ್ಮಗಳ ಕಾಟ ಇದೆ ಈ ಹುಡುಗಿಗೆ. ಆದ್ರೂ ನೀವು ಹೆದರಿಕೆ ಮಾಡ್ರಿ, ನನ್ನ ಹತ್ರ ಕರ್ಕೊಂಡು ಬಂದಿರಲ್ಲ, ನಾನೆಲ್ಲ ಹೇಳ್ತೀನಿ, ಏನ್ ಭಯ ಪಡಬೇಕಾಗಿಲ್ಲ, ಈ ಹುಡುಗಿ ಆರಾಮಾಗ್ತದೆ ಅಂತ ಅಲ್ಲಿ ಹೇಳಿದ್ರು. ಅದಕ್ಕೆ ಅವ್ರು ಸ್ವಲ್ಪ ಉಪಾಯಗಳನ್ನು ಹೇಳಿದ್ರು, ಯಾವ್ಯಾವ ಪೂಜೆ ಮಾಡ್ಬೇಕು, ಏನೇನ್ ಮಾಡ್ಬೇಕು, ಮನೆಯಲ್ಲಿ ಇವರಿಂದ ಮನೆಯಲ್ಲಿ ಏನೇನ್ ಪೂಜೆ ಮಾಡ್ಬೇಕು ಎಲ್ಲ ಹೇಳಿದ್ರು. ಅದಕ್ಕೆ ಇವ್ರ ಪೇರೆಂಟ್ಸು ತಾನೇ ಪೇರೆಂಟ್ಸ್ ಎಲ್ಲ ಮಾಡ್ಕೊಂಡು ಎಲ್ಲ ಪೂಜೆ ಗೀಜೆ ಅಲ್ಲಿ ಮಾಡಿ ಮತ್ತೆ ಮನೆಯಲ್ಲಿ ಬಂದು ಅವ್ರ ಗುರುಗಳು ಏನೇನು ಹೇಳಿದ್ರು ಅವ್ರ ದೇವರು ಅದೆಲ್ಲ ಮಾಡಿದ್ರು. ಮಾಡಿದ್ಮೇಲೆ ಇವಳು ಆರಾಮಾದ್ಲು, ನಾರ್ಮಲ್ ಆಗಿ ಇರ್ತಿದ್ಲು ಮನೆಯಲ್ಲಿ. ಯಾವಾಗ್ಲೂ ನಗುತ್ತಾ ಎಲ್ಲರ ಜೊತೆ ಚೆನ್ನಾಗಿ ಮಾತಾಡುತ್ತಾ ಒಂದು ಸ್ವೀಟ್ ಹುಡುಗಿ ಆಗಿದ್ಲು. ಎಲ್ಲ ಆರಾಮಾಗಿ ನಡೀತಿತ್ತು. ಇವರೆಲ್ಲ ಮನೆಯಲ್ಲಿ ಆಯ್ತು ಬಿಡಪ್ಪ ಈಕಿ ಆರಾಮಾದ್ಲು, ಇವಾಗ ಏನಾಗಲ್ಲ ಅಂತ ಅನ್ಕೊಂಡ್ರು. ಆದ್ರೆ ಇದು ಸ್ವಲ್ಪ ದಿನಗಳೇ ಇತ್ತು. ಅವ್ರಿಗೇನ್ ಗೊತ್ತು ಇದು ಸ್ವಲ್ಪ ದಿನಗಳವರೆಗೆ ಈಕಿ ಹಿಂಗೆ ಹೇಳ್ತಾಳೆ ಅಂತ. ಮತ್ತೆ ಕೆಲವು ದಿನಗಳಾದ್ಮೇಲೆ ಮತ್ತೆ ಈಕಿ ಹಿಂಗೆ ಚೇಂಜ್ ಆದ್ಲು. ಮತ್ತೆ ಚೇಂಜ್ ಮಾತಾಡೋದು, ಅಳೋದು, ನಗೋದು, ಫೇಸ್ ಎಕ್ಸ್ಪ್ರೆಷನ್ಸ್ ಚೇಂಜ್ ಆಗೋದು, ಟೋನ್ ಚೇಂಜ್ ಆಗೋದು, ಮಾತಾಡುವಾಗ ಹಂಗೆಲ್ಲ ಚೇಂಜ್ ಆಗ್ಬಿಡ್ತು. ಮತ್ತೆ ಇವ್ರ ತಂದೆ ತಾಯಿ ಏನ್ ಮಾಡಿದ್ರು, ಡಾಕ್ಟರ್ ಹತ್ರ ಇವಳಿಗೆ ಕರ್ಕೊಂಡು ಹೋದ್ರು. ಮತ್ತೆ ಏನೋ ಇದು ಹೆಲ್ತ್ ಪ್ರಾಬ್ಲಮ್, ಮೆಂಟಲ್ ಇಶ್ಯೂ ಆಗೈತೆ ಇವಳಿಗೆ ಅಂತ ಅನ್ಕೊಂಡು ಸೈಕಾಟ್ರಿಸ್ಟ್ ಹತ್ರ ಇವರು ತಾನೇ ಪೇರೆಂಟ್ಸ್ ಇವಳಿಗೆ ಕರ್ಕೊಂಡು ಹೋದ್ರು. ಡಾಕ್ಟರ್ ಎಲ್ಲ ಚೇಂಜ್ ಮಾಡಿ, ಇಲ್ಲ ನಿಮ್ಮ ಮಕ್ಕಳಿಗೆ ಸ್ವಲ್ಪ ಏನೋ ಮೆಂಟಲ್ ಪ್ರಾಬ್ಲಮ್ ಇದೆ, ಇದು ಸ್ಪ್ಲಿಟ್ ಪರ್ಸನಾಲಿಟಿ ಆಗಿದೆ, ಅದಕ್ಕೆ ಬೇರೆ ಬೇರೆ ಹುಡುಗಿಯರು, ಒಬ್ಬಳೇ ಇದ್ಲು ಕೂಡ ಬೇರೆ ಹುಡುಗಿ ಹಿಂಗೆ ಮಾತಾಡ್ತಾಳೆ, ಚೇಂಜ್ ಆಗಿ ಮಾತಾಡ್ತಾಳೆ, ಅದು ಇರ್ಬೋದು ಪ್ರಾಬ್ಲಮ್ ಅಂತ, ಅವಾಗ ಬರ್ತಿರ್ರಿ ಅಂತ ಎಲ್ಲ ಚೆಕ್ ಮಾಡಿ ಅದು ಟ್ರೀಟ್ಮೆಂಟ್ ಬರ್ದು ಕೊಟ್ರು. ಅದೇ ಟ್ರೀಟ್ಮೆಂಟ್ ಇವಳಿಗೆ ನಡೆಯುತ್ತಿತ್ತು. ಅದು ವಿಷಯ ಇವನ್ಗೆ ಗೊತ್ತಿತ್ತು, ಅವನಿಗೆ ಧನುಷ್ಗೆ ಗೊತ್ತಿತ್ತು ಇವಳಿಗೆ ಸ್ವಲ್ಪ ಮೆಂಟಲ್ ಪ್ರಾಬ್ಲಮ್ ಆಗೈತೆ ಅಂತ. ಆದ್ರೂ ಕೂಡ ನನ್ನ ಬೆಸ್ಟ್ ಫ್ರೆಂಡ್ ಅಲ್ಲ ಅಂತ ಅವ್ನು ಮಾತಾಡ್ತಾನೆ ಇದ್ದ. ಅವನಿಗೆ ಇಷ್ಟ ಇದ್ದಿಲ್ಲ ಮಾತಾಡ್ಬೇಕು ಅಂತ, ಇವಳು ಏನೋ ಚೇಂಜ್ ಆಗ್ಬಿಡ್ತಾಳೆ, ಏನೇನೋ ಮಾತಾಡ್ತಾಳೆ ಅಂತ ಅವ್ನಿಗೆ ಇಷ್ಟ ಇಲ್ಲದ್ರು ಕೂಡ ಬೆಸ್ಟ್ ಫ್ರೆಂಡ್ ಮುಂದಲ್ಲ, ಪಾಪ ಹೆಲ್ತ್ ಪ್ರಾಬ್ಲಮ್ ಇದೆ, ಇವಳಿಗೆ ಮೆಂಟಲ್ ಪ್ರಾಬ್ಲಮ್ ಇದೆ ಅಂತ ಅವನು ಧನುಷ್ ಹಂಗೆ ಮಾತಾಡ್ತಿದ್ದ. ಒಂದ್ ದಿವಸ ತಾನಿಯಾ ರಾತ್ರಿಗೆ ಅವನ್ಗೆ ಫೋನ್ ಮಾಡಿದ್ಲು, ಧನುಷ್ಗೆ ಮಾತಾಡಿದ್ಲು ಆರಾಮಾಗಿ. ಅಲ್ವಾ ಧನುಷ್ ಹೆಂಗಿದ್ಯಾ, ಹೆಂಗ ಆರಾಮ, ಅದು ಇದು ಕಾಲೇಜಿನ ವಿಷಯ ಬಗ್ಗೆ ಎಲ್ಲ ಮಾತಾಡಿದ್ಲು. ಮಾತಾಡುತ್ತಾ ಸಡನ್ ಆಗಿ ಚೇಂಜ್ ಆದ್ಲು. ಟೋನ್ ಕೂಡ ಚೇಂಜ್ ಆಯ್ತು ಅವಳದು. ಚೆನ್ನಾಗಿ ಹಲೋ ಡಿ ಹೆಂಗಿದ್ಯಾ ಅಂತ ಕೇಳಿದ್ಲು. ಇವನಿಗೆ ಆಶ್ಚರ್ಯವಾಯ್ತು. ಯಾವಾಗ್ಲೂ ಧನುಷ್ ಅಂತ ಕರೀತಾಳೆ ಫುಲ್ ನೇಮಿಂದ, ಇವಾಗ ಏನು ಡಿ ಅಂತ ಕರಿತಿದ್ದಾಳೆ ಅಂತ ಸುಮ್ಮನೆ ಕೇಳ್ತಿದ್ದ ಮಾತು. ಅವ್ರಿಗೆ ಮೆಂಟಲ್ ಸ್ವಲ್ಪ ಪ್ರಾಬ್ಲಮ್ ಆಯ್ತಲ್ಲ ಅವ್ನಿಗೆ ಗೊತ್ತಿತ್ತು. ಹಲೋ ಡಿ ಹೆಂಗಿದ್ಯಾ ಅಂತ ಕೇಳಿದ್ಲು. ಅದು ಇದು ವಿಷಯ ಮಾತಾಡ್ತಿದ್ಲು. ತುಂಬಾ ವಾಯ್ಸ್ ಡಿಫ್ರೆಂಟ್ ಇತ್ತು ಇವಳದು. ಇವನ್ ಕೇಳ್ದ, ನೀನ್ ಯಾರು ಅಂತ ಕೇಳ್ದ. ಇವನು ಬೇಕಂತಲೇ ಕೇಳ್ದ, ನೀನ್ ಯಾರು, ಎಲ್ಲಿದ್ಯಾ ನೀನು ಅಂತ ಕೇಳ್ದ. ಅದಕ್ಕೆ ಅವಳು ನಾನು ನಿನ್ ಬೆಸ್ಟ್ ಫ್ರೆಂಡ್ ಅಂತ ಹೇಳಿದ್ಲು. ನಿನ್ ಹೆಸರೇನು ಅಂತ ಕೇಳ್ದ. ಅವನು ಬೇಕಂತಲೇ ಕೇಳ್ದ, ಏನು ಹೇಳ್ತಾಳೆ ನೋಡೋಣ ಅಂತ. ಅದಕ್ಕೆ ಅವಳು ನಾನು ರುಚಿಕಾ ಅಂತ ಹೇಳಿದ್ಲು. ರುಚಿಕಾ ಅಂದ ಅವನು. ರುಚಿಕಾ ನೀನೆಲ್ಲಿ ಇರ್ತೀಯ ಅಂತ ಕೇಳ್ದ. ಅದಕ್ಕೆ ಅವ್ರು ನಾನು ರುಚಿಕಾ ತಾನೇ ಜೊತೆಲ್ಲೇ ಇರ್ತೀನಿ, ತಾನೇ ಎಲ್ಲಿ ಇರ್ತೀಯ ನೀನು ಅಂತ ಕೇಳ್ದ. ನಾನು ತಾನೇ ಮನೆಯಲ್ಲೇ ಇರ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ಅವ್ನಿಗೆ ಶಾಕ್ ಆಯ್ತು, ಏನು ಹಂಗೆ ಹೇಳ್ತಾಳೆ ಅಂತ ಹೇಳಿ. ನೀನು ತಾನಿಯ ಜೊತೆ ಇರ್ತೀಯ, ಅದಕ್ಕೆ ನಾನು ಎಷ್ಟೋ ಸರ್ತಿ ನಿಮ್ಮ ಮನೆಗೆ ಬಂದೀನಿ, ಆದ್ರೆ ನಿನ್ಗೆ ಯಾವಾಗ್ಲೂ ನೋಡಿಲ್ಲಲ್ಲ ನಾನು ಅಂತ ಅವ್ನು ಧನುಷ್ ಕೇಳ್ದ. ತಾನಿಯಾಗೆ ಅಂದ್ರೆ ತಾನಿಯ ಮೈಯಲ್ಲಿ ಹಿಡ್ದ ಅಲ್ಲ ಆತ್ಮ ರುಚಿಕಾ ಅವಳು ಹೇಳ್ದ. ಅದಕ್ಕೆ ಅವಳು ಅಯ್ಯೋ ಮನೆಯಲ್ಲಿ ಅಂದ್ರೆ ಮನೆಯಲ್ಲಿಲ್ಲ, ನಾನು ತಾನಿಯ ಮೈಯಲ್ಲೇ ಇರೋದು ಅಂತ ಹೇಳಿದ್ಲು. ಅದಕ್ಕೆ ಅವನು ಗಾಬರಿ ಆದ, ಬೆಚ್ಚಿ ಬಿದ್ದ ಅವನು. ಧನುಷ್ ಇದೇನಪ್ಪ ಹಿಂಗೆ ಹೇಳ್ತಿದ್ದಾಳೆ ಆತ್ಮ ಅಂತ ಹೇಳಿ, ಆತ್ಮನ ಅಂತ ಹೇಳ್ದ. ಹೌದು ನಾನು
ಅವ್ರ ಜೊತೆಯಲ್ಲೇ ಇರ್ತೀನಿ, ತಾನಿಯ ಜೊತೆಯಲ್ಲೇ ಇರ್ತೀನಿ ಯಾವಾಗಲೂ. ನಾನು ಆತ್ಮ, ನಾನು ರುಚಿಕಾ, ನಾನು ತಾನೇ ಅಲ್ಲ ರುಚಿಕಾ, ನಾನು ಕೂಡ ನಿನಗೆ ಬೆಸ್ಟ್ ಫ್ರೆಂಡ್ ಅಂತ ಹೇಳಿದ್ಲು. ಯಾವಾಗ್ಲಿಂದ ಅಂತ ಹೇಳ್ದ. ಯಾವಾಗ್ಲಿಂದ ನೀನು ಬೆಸ್ಟ್ ಫ್ರೆಂಡ್ ನನಗೆ ಅಂತ ಅವನು ಕೇಳ್ದ ಧನುಷ್. ಯಾವಾಗ್ಲಿಂದ ನೀನು ಬೆಸ್ಟ್ ಫ್ರೆಂಡ್ ಅಂತ ಧನುಷ್ ಕೇಳ್ದ ತಾನಿಯಾಗೆ. ಅದಕ್ಕೆ ರುಚಿಕಾ ಏನಂದ್ರು, ನಾನು ತಾನೇ ಇಲ್ಲ ಧನುಷ್, ನಾನು ರುಚಿಕಾ ನಾನು ಅಂತ ಹೇಳಿದ್ಲು. ಯಾವಾಗ್ಲಿಂದ ನೀನು ಅವ್ರ ಜೊತೆಯಲ್ಲಿ ಇರೋದು ಅಂತ ಅವನು ಧನುಷ್ ಹೇಳ್ದ. ಹೇಳಿದ್ಮೇಲೆ ಅದಕ್ಕೆ ಅವಳು ರುಚಿಕಾ, ನಾನು ತಾನಿಯ ಹುಟ್ಟಿದ್ದಕ್ಕೆ ಮುಂಚೆ 4 ದಿವಸ ಮುಂಚೆ ಸತ್ತಿದ್ದೆ. ಅದ 4 ದಿವಸದ ಮೇಲೆ ಆದ್ಮೇಲೆ 4 ದಿವಸ ತಾನಿಯ ಹುಟ್ಟಿದ್ಲು. ತಾನಿಯ ಹುಟ್ಟಿದ್ಮೇಲೆ ನನಗೆ 4 ದಿವಸ ಆಗಿತ್ತು ಸತ್ಯ. ನಾನು ಅವಾಗ್ಲಿಂದನೂ ತಾನಿಯ ಜೊತೆಯಲ್ಲೇ ಇರ್ತೀನಿ, ನನಗೆ ತಾನಿಯ ಅಂದ್ರೆ ಬಹಳ ಇಷ್ಟ ಅಂತ ಹೇಳಿದ್ಲು. ಅದಕ್ಕೆ ಅವನಿಗೆ ಗಾಬರಿ ಆಯ್ತು ಸ್ವಲ್ಪ ಧನುಷ್ಗೆ. ಏನಪ್ಪ ಫೋನ್ ಇಡ್ಬೇಕಾ ಏನೋ, ಹಿಂಗ್ ಮಾತಾಡ್ತಿದ್ದಾಳೆ, ಫೋನ್ ಇಡ್ಬಿಡ್ತೀನಿ ಅಂತ ಅನ್ಕೊಂಡ. ಮತ್ತೆ ಧೈರ್ಯವಾಗಿ ಇವಳಿಗೆ ಮೆಂಟಲ್ ಇಶ್ಯೂ, ಅದಕ್ಕೆ ಇದೆಲ್ಲ ಭೂತ ಪ್ರೇತ ಅಂತಿದ್ದಾಳೆ ಅಂತ ಹೇಳಿ, ಹೌದಾ ಮತ್ತೆ ನನ್ಗೆ ಯಾವಾಗ್ಲಿಂದ ಫ್ರೆಂಡ್ ನೀನು ಅಂತ ಕೇಳ್ದ ರುಚಿಗಾಗಿ. ಅದಕ್ಕೆ ಅವಳು, ನಾನು ಯಾವಾಗ ಸ್ಕೂಲ್ನಲ್ಲಿ 6ನೇ ಕ್ಲಾಸ್ದಿಂದ ತಾನೇ ನಿನ್ಗೆ ಫ್ರೆಂಡ್ ಆಗಿದ್ದಾಳೋ ಅವಾಗ್ಲಿಂದಲೂ ನಾನು ನಿನ್ಗೂ ಫ್ರೆಂಡ್ನೇ ಅಂತ ಹೇಳಿದ್ಲು. ಹೌದಾ ಅಂತ ಏನಾನ ಅನ್ಕೊಂತಾಳೋ ಅದೆಲ್ಲ ಹೇಳ್ತಿದ್ದಾಳೆ. ಸುಮ್ಮನೆ ಇವಳ್ದು ತಲೆ ಕೆಟ್ಟೈತಿ ಇವಳಿಗೆ ಅಂತ. ಹೌದಾ ಪಾಪ ಹಂಗೆ ಮಾತಾಡೋಣ, ಇವಳು ಹೆಂಗೆ ಮಾತಾಡ್ತಾಳೆ ಹಂಗೆ ಮಾಡೋಣ, ಪಾಪ ಇವಳಿಗೆ ಮೆಂಟಲ್ ಇಶ್ಯೂ ಐತೆ ಅಂತ ಹೇಳಿ, ಹೌದಾ ಅಂತ ಕೇಳ್ದ. ನೀನು ಯಾವಾಗ ಇಡ್ತಿ, ಯಾವಾಗ್ಲೂ ಅವಳ ಮೈಯಲ್ಲೇ ಇರ್ತೀಯಾ ನೀನು, ತಾನಿಯ ಮೈಯಲ್ಲೇ ಇರ್ತೀಯಾ ನೀನು ಅಂತ ಧನುಷ್ ಕೇಳ್ದ. ಇಲ್ಲ, ನಾನು ಯಾವಾಗ್ಲೂ ಅವಳ ಮೈಯಲ್ಲಿ ಇರಲ್ಲ, ಹೋಗ್ತಾ ಇರ್ತೀನಿ ಬರ್ತಿರ್ತೀನಿ ಅಂತ ರುಚಿಕಾ ಹೇಳಿದ್ಲು. ಅದಕ್ಕೆ ಧನುಷ್ ಹೇಳ್ದ, ಯಾಕೆ ಹೋಗ್ತಾ ಬರ್ತಾ ಇರ್ತಿ, ಯಾವಾಗ್ಲೂ ಪರ್ಮನೆಂಟ್ ಯಾಕೆ ಅವಳ ಮೈಯಲ್ಲಿ ಇರಲ್ಲ ನೀನು ಅಂತ ಕೇಳ್ದ. ಅದಕ್ಕೆ ರುಚಿಕಾ, ಇಲ್ಲ ಅಲ್ಲ, ತಾನಿಯ ಶರೀರ ತುಂಬಾ ವೀಕ್ ಇದೆ, ನಾನು ಭಾರ ಆಕೆಗೆ ಸಹಿಸಕ್ಕಾಗಲ್ಲ, ಅದಕ್ಕೆ ಸ್ವಲ್ಪ ಟೈಮ್ ಬರ್ತೀನಿ, ಸ್ವಲ್ಪ ಟೈಮ್ ಹೋಗ್ತೀನಿ, ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಬರ್ತೀನಿ ಅಂತ ಅವಳು ರುಚಿಕಾ ಹೇಳಿದ್ಲು. ಅದಕ್ಕೆ ಅವನು ಹೌದಾ ಅಂತ ಹೇಳಿ ಗಾಬರಿಯಿಂದಲೇ ಅಂತ ಸುಮ್ಮನೆ ಮಾತಾಡ್ದ. ಇವನು ಸ್ವಲ್ಪ ಹೊತ್ತು ಅವ್ರ ಜೊತೆ ಮಾತಾಡಿ ಫೋನ್ ಇಟ್ಟ. ಇವ್ರಿಗೆ ಸರಿಯಾಗಿಲ್ಲ ಮೈಂಡು ಅಂತ ಹೇಳಿದ್ಮೇಲೆ ಸ್ವಲ್ಪ ದಿವಸ ಅದು ಹಂಗೆ ಅದಾದ ವಿಷಯ, ಅದು ಮಾತಾಡಿದ್ರಲ್ಲ, ಅದಾದ್ಮೇಲೆ ಸ್ವಲ್ಪ ದಿನಗಳಾದ್ವಿ. ಇವನು ಮತ್ತೆ ಮಾತಾಡಿಲ್ಲ. ಅವಾಗ ಅವಳು ಫೋನಲ್ಲಿ ಮಾತಾಡ್ತಿದ್ಲು ತಾನಿಯ. ಸ್ಕೂಲ್ ಕಾಲೇಜ್ನಲ್ಲಿ ಕೂಡ ಅಷ್ಟೇ ಮಾತಾಡ್ತಿದ್ದ. ಅವಳು ಜಾಸ್ತಿ ಬರ್ತಿದ್ದಿಲ್ಲ ಸ್ಕೂಲ್ಗೆ, ಕಾಲೇಜ್ಗೆ ಅವಾಗ ಬರ್ತಿದ್ಲು. ಇವನ್ ದೂರನೇ ಇದ್ದ, ಯಾಕೆ ಮಾತಾಡ್ಬೇಕು ಬಿಡು ಅಂತ, ಇವಳಿಗೆ ಸರಿಗಿಲ್ಲ ಅಂತ. ಅದಾದ ಸ್ವಲ್ಪ ದಿನ ಆದ್ಮೇಲೆ ಒಂದ್ ದಿವಸ ತಾನಿಯ ಕಸಿನ್ ಸಿಸ್ಟರ್ ಫೋನ್ ಮಾಡಿದ್ಲು ಧನುಷ್ಗೆ. ಫೋನ್ ಮಾಡಿ ಮಾತಾಡಿದ್ಲು. ಏನಾಗಿತ್ತೆ ಅಂತ ಇವನು ಧನುಷ್ ಕೇಳ್ದ. ಏನ್ ಹೇಳ್ಬೇಕಪ್ಪ ಧನುಷ್, ನನ್ಗೆ ತುಂಬಾ ಸಾಕಾಗ್ಬಿಟ್ಟೈತೆ ನಮ್ಮ ಮನೆಯಲ್ಲಿ. ಆಕೆ ಇದ್ದಾಳೆಲ್ಲ ತಾನಿಯ ಹೆಂಗೋ ಮಾತಾಡ್ತಾಳೆ, ಏನೇನೋ ಮಾಡ್ತಾಳೆ. ನಾನು ತಾನಿಯ ಇಲ್ಲ ರುಚಿಕಾ ಅಂತಾಳೆ, ನಮ್ಗೆ ತುಂಬಾ ಸಾಕಾಗ್ಬಿಟ್ಟೈತೆ ಆಕೆ ಕಡೆಯಿಂದ. ಏನ್ ಮಾಡ್ಬೇಕು, ಊರಿನ ಜನ ಎಲ್ಲ ಮಾತಾಡ್ಕೊಂತಿದ್ದಾರೆ ಅಂತ ಹೇಳ್ದ. ಅದಕ್ಕೆ ಅವ್ನಿಗೆ ಗೊತ್ತಿತ್ತಲ್ಲ ಇವಳದು ಮೈಂಡ್ ಸರಿಯಾಗಿಲ್ಲ ಅಂತ. ಹೌದು ನನ್ಗೂ ಗೊತ್ತು, ಅವಳು ಹಂಗೆ ಮಾತಾಡ್ತಾಳೆ, ಏನ್ ಅನ್ಬೇಕು ಅಂತ ಹೇಳ್ದ. ಹಂಗೆ ಮಾತಾಡಿದ್ರು. ಮನೆಯಲ್ಲಿ ಎದ್ದು ರಾತ್ರಿಗೆಲ್ಲ ಅಂತರಲ್ಲಿ ಹೊರಗೆ ಹೋಗೋದು ಹಂಗೆಲ್ಲ ಮಾಡ್ತಿದ್ದಾಳೆ ಅಂತ ಹೇಳ್ದ. ಅದಕ್ಕೆ ನಾನು ಮಾತಾಡ್ತೀನಿ ಆಕಿ ಜೊತೆಗೆ, ನೀವೇನ್ ಅನ್ಕೋಬೇಡ್ರಿ ಅಂತ ಇವನು ಹೇಳ್ದ, ಧನುಷ್ ಹೇಳ್ದ. ಆಯ್ತು ಅಂತ ಇವನು ಫೋನ್ ಮಾಡಿ ತಾನಾಗೆ ಮಾತಾಡಿ ಯಾಕ ಹಂಗ್ ಮಾಡ್ತಿದ್ಯಾ, ಯಾಕ ರಾತ್ರಿ ಎಲ್ಲ ಗಲಾಟೆ ಮಾಡ್ತಿದ್ಯಾ, ಯಾಕ ಸುಮ್ಮನೆ ಇರಬಾರ್ದ ನೀನು, ಜನ ಅಕ್ಕಪಕ್ಕ ಜನ ಏನ್ ಅನ್ಕೊಂತಾರೆ ನಿನ್ ಬಗ್ಗೆ ಅಂತ ಹೇಳ್ದ. ಅದಕ್ಕೆ ಅವಳು ತಾನೇ, ಇಲ್ಲ ಧನುಷ್ ನಾನಲ್ಲ ರುಚಿಕಾ ಮಾಡ್ತಾಳೆ ಅದೆಲ್ಲ ಅಂತ ಅವಳು ಹೇಳಿದ್ಲು. ಹೌದು ಧನುಷ್, ನಾನೇನ್ ಮಾಡಲ್ಲ, ನಾನ್ ಸುಮ್ಮನೆ ಇರ್ತೀನಿ, ಅದೆಲ್ಲ ಗಲಾಟೆ ರುಚಿಕಾನೇ ಮಾಡ್ತಾಳೆ ಅಂತ ಹೇಳಿದ್ಲು. ಅದಕ್ಕೆ ಅವನು ಧನುಷ್ ಅಂತ ರುಚಿಕಾ ಕರಿ ಅಂತ ಹೇಳ್ದ. ಅದಕ್ಕೆ ಅವಳು ತಾನೇ ಹಂಗೆ ಮಾತಾಡೋವಳು ಮತ್ತೆ ಚೇಂಜ್ ಆಗಿ, ಹಲೋ ಡಿ ಹೆಂಗಿದ್ಯಾ ಅಂತ ಮಾತಾಡಿದ್ಲು. ಯಾರು ನೀನು ಅಂದ್ರೆ, ನಾನು ರುಚಿಕಾ ಅಂತ ಹೇಳಿದ್ಲು. ರುಚಿಕಾ, ನೀನ್ ಯಾಕೆ ಹಿಂಗ್ ಗಲಾಟೆ ಮಾಡ್ತಿ, ನೀನ್ ಮಾಡಿದ್ದ ಕೆಲ್ಸಕ್ಕೆಲ್ಲ
ನೋಡು ಪಾಪ ತಾನಿಯಾಗಿ ಎಲ್ಲರೂ ಬೈತಾರೆ, ನೀನೆಲ್ಲ ಹಂಗೆ ಮಾಡಬಾರ್ದು ಅಂತ ಇವನು ಸುಮ್ಮನೆ ಹೇಳ್ದ. ಯಾಕಂದರೆ ಇವನಿಗೇನಂದ್ರೆ ಅವಳಿಗೆ ಮೈಂಡು ಸರಿಯಾಗಿಲ್ಲ ಅಂತ. ಅದಕ್ಕೆ ಆಕೆ ಹೌದು ಇನ್ನೊಂದು ಸರ್ತಿ ನಾನು ಹಂಗೆಲ್ಲ ಮಾಡಲ್ಲ, ಸುಮ್ಮನೆ ಇರ್ತೀನಿ ಅಂತ ಹೇಳಿದ್ಲು. ಹಂಗೆ ಎಲ್ಲ ಬುದ್ಧಿ ಮಾತು ಹೇಳ್ದ ಇವನು. ಧನುಷ್ ಹಂಗೆ ಸುಮ್ಮನೆ ಆದರು. ಮತ್ತೆ ಕೆಲವು ದಿನಗಳಾದವು. ಒಂದು ಸರ್ತಿ ರಾತ್ರಿಗೆ ಇವಳು ಫೋನ್ ಮಾಡಿದ್ಲು. ಸ್ವಲ್ಪ ದಿವಸ ಅವಳು ರುಚಿಕ ಬಂದಿಲ್ಲ, ಬರೀ ತಾನೇನೆ ಮಾತಾಡ್ತಿದ್ಲು. ಭಾಳ ದಿವಸ ಆಯಿತು, ತಾನೇ ಫೋನ್ ಮಾಡ್ತಿದ್ಲು. ಅದಕ್ಕೆ ಇವನು ಕೇಳ್ದ, ಯಾಕೆ ರುಚಿಕ ಬರ್ತಾ ಇಲ್ಲ ಅಂತ ಕೇಳ್ದ. ಅದಕ್ಕೆ ತಾನೇ ಕೂಡ ನನ್ಗೆ ಗೊತ್ತಿಲ್ಲ ಧನುಷ್, ಏನೋ ಗೊತ್ತಿಲ್ಲ, ರುಚಿಕ ಭಾಳ ದಿವಸ ಆಯ್ತು ನನ್ನ ಮನೆಯಲ್ಲಿ ಬಂದಿಲ್ಲ ಅಂತ. ಅದೆಲ್ಲ ಅವಳಿಗೂ ಗೊತ್ತಿತ್ತು, ತಾನೇ ಅವಳು ರುಚಿಕ ನನ್ನ ಜೊತೆಗೆ ಇರ್ತಾಳೆ. ಇವನು ಸುಮ್ಮನೆ ಹೌದಾ ಅಂತ ಇರ್ಲಿ ಬಿಡು, ಈಕಿ ಮತ್ತೆ ಆರಾಮಾಗ್ತಿದ್ದಾಳೆ ಟ್ಯಾಬ್ಲೆಟ್ಸ್ಲಿಂದ ಮೆಡಿಸನಿಂದ ಅಂತ ಅನ್ಕೊಂಡ. ಸ್ವಲ್ಪ ದಿನಗಳಾದವು, ಒಂದು 15 ದಿವಸ ಆಯಿತು. 15 ದಿವಸ ಆದಮೇಲೆ ಮತ್ತೆ ರುಚಿಕಾ ಬಂದ್ಲು. ರುಚಿಕಾ ಬಂದು ಹಲೋ ಡಿ ಅಂತ ಮಾತಾಡಿದ್ಲು ಗಾಬರಿಯಿಂದ. ಏನು ರುಚಿಕಾ, ಎಲ್ಲಿ ಹೋಗಿದ್ದೆ, ಯಾಕೆ ಬಂದಿಲ್ಲಲ್ಲ ನೀನು ಅಂತ ಇವನು ಕೇಳ್ದ. ಅದಕ್ಕೆ ಅವಳು ಹೇಳಿದ್ಲು, ಏನು ಮಾಡೋದು, ನನಗೆ ಸ್ವಲ್ಪ ಕಾಪಾಡು, ನನಗೆ ಹೆಲ್ಪ್ ಮಾಡು ಧನುಷ್ ಅಂತ ಹೇಳಿದ್ಲು. ಹೆಲ್ಪ್ ಮಾಡು ಡಿ, ನನಗೆ ಸ್ವಲ್ಪ ಹೆಲ್ಪ್ ಮಾಡು ಅಂದ್ಲು. ಅದಕ್ಕೆ ಅವನು ಏನಾಯ್ತು, ನೀನು ಯಾಕೆ ಬಂದಿಲ್ಲ, ಎಲ್ಲಿ ಇದ್ದೆ ಇಷ್ಟು ದಿನ ಅಂತ ಧನುಷ್ ಕೇಳ್ದ. ಅದಕ್ಕೆ ಅವಳು ಹೇಳಿದ್ಲು, ರುಚಿಕಾ ಇಲ್ಲ ಡಿ, ಅದು ಊರಿನವರೆಗೆ ಒಂದು ಅಜ್ಜಿ ಇದ್ದಾಳಲ್ಲ, ಅದು ಊರಿನವರೆಗೆ ಮನೆ ಐತಲ್ಲ, ಅಲ್ಲಿ ಅಜ್ಜಿ ಇದ್ದಾಳಲ್ಲ, ಅವಳು ಆ ಅಜ್ಜಿ ತಾಂತ್ರಿಕ ಮಾಟ ಮಂತ್ರ ಮಾಡ್ತಾಳೆ. ಅವಳು ನನಗೆ ಕಟ್ಟಾಕಿ ನೀನು ನನಗೆ ಬೇಡ ಅಂದರೆ ಅದೆಲ್ಲ ಏನೇನೋ ಕೆಲಸ ಮಾಡಿಸ್ತಿದ್ಲು. ನಾನು ಇಲ್ಲ ಅಂತ ಹೇಳಿದ್ರು ಕೂಡ ನನಗೆ ಕಾಟ ಕೊಟ್ಟು ನಾನು ಹೆಂಗೋ ಬಚಾವಾಗಿ ಪಾರಾಗಿ ಬಂದೆ, ನನಗೆ ಕಾಪಾಡಲಿದ್ರೆ ಮತ್ತೆ ನನಗೆ ಕಟ್ಟಾಕ್ತಾಳೆ ಅವಳು ಅಂತ ಹೇಳಿದ್ಲು. ಅದಕ್ಕೆ ಅವನಿಗೆ ಗೊತ್ತಾಯ್ತು, ಇದೆಲ್ಲ ನಿಜ ಅಲ್ಲ, ಊರಿನವರೆಗೆ ಒಂದು ಅಜ್ಜಿ ಇದ್ಲು. ಇವರು ಊರಿನವರೆಗೆ ಎಲ್ಲರಿಗೂ ಗೊತ್ತಿತ್ತು, ಅಕ್ಕಪಕ್ಕದ ಹಳ್ಳಿಯವರಿಗೆಲ್ಲ ಗೊತ್ತಿತ್ತು ಆ ಸೈಡ್ ಒಂದು ಅಜ್ಜಿ ಇದ್ದಾಳೆ ಅಂತ. ಯಾರು ಅಜ್ಜಿ ಜೊತೆ ಮಾತಾಡಕ್ ಹೋಗ್ತಿದ್ದಿಲ್ಲ, ಎಲ್ಲರೂ ಅಜ್ಜಿಗೆ ನೋಡಿದ್ರೆ ಹೆದರ್ಕೊಂತಿದ್ರು. ಯಾಕಂದ್ರೆ ಅಜ್ಜಿ ಎಲ್ಲ ಮಾಟ ಮಂತ್ರ ಮಾಡ್ತಾಳೆ, ಭೂತ ಪ್ರೇತಗಳು ಎಲ್ಲ ಕಟ್ಟೆ ಹಾಕಂದಾಳೆ ಅಂತ ಎಲ್ಲರಿಗೂ ಗೊತ್ತಿತ್ತು. ಯಾರನ್ನ ಸ್ವಲ್ಪ ಮಾತಾಡಿದ್ರೆ ಮತ್ತೆ ಅವ್ರ ಮೇಲೆ ಬಿಟ್ಬಿಡ್ತಾಳೆ ಅಜ್ಜಿ ಭೂತಗಳು ಅಂತ. ಅವ್ರು ಯಾರು ಆ ಅಜ್ಜಿಗೆ ನೋಡಿದ್ರೆ ಭಯ ಪಡ್ತಿದ್ರು, ಏನನ್ನ ಸಾಯ್ಲಿ ಅಜ್ಜಿ ಅಂತ. ಯಾರು ಆ ಅಜ್ಜಿ ಜೊತೆ ಮಾತಾಡ್ತಿದ್ದಿಲ್ಲ, ಎಲ್ಲರೂ ಹೆದರ್ತಿದ್ರು, ಎಲ್ಲ ಜನ ಎಲ್ಲ. ಅದಕ್ಕೆ ಇವನು ಧನುಷ್ ಹೌದಲ್ಲ ಅಲ್ಲಿ ಅಜ್ಜಿ ಇದ್ದಾಳೆ, ಅದೆಲ್ಲ ಮಾತು ಇವಳಿಗೆ ಹೆಂಗೆ ಗೊತ್ತು? ಯಾಕಂದ್ರೆ ಹೆಣ್ಣು ಹುಡುಗರಿಗೆ ಅಷ್ಟೇ ಎಲ್ಲ ಹೊರಗಿನ ಬರ್ತಿರಲ್ಲ, ಅದಕ್ಕೆ ಎಲ್ಲ ನಿಜ ಮಾತೇಳಿ ಹೇಳ್ತಿದ್ದಾಳೆ. ಅಂದರೆ ಇವಳು ನಿಜವಾಗಿ ರುಚಿಕ ಆತ್ಮ ಇರ್ಬೋದಾ ಅಂತ ಇವನು ಅನ್ಕೊಂಡ. ಧನುಷ್ ಅನ್ಕೊಂಡು ಅಂತ ಇವನು ಸುಮ್ಮನೆ ಹೇಳ್ದ. ಯಾಕಂದ್ರೆ ಇವನು ಏನು ಮಾಡ್ತಾನೆ ಹೋಗಿ ಅಜ್ಜಿಗೆ ಏನು ಮಾಡೋಕ್ಕಾಗ್ತೈತೆ. ಅದಕ್ಕೆ ಅಂತ ಸುಮ್ಮನೆ ಹೇಳ್ದ ಇವನು, ಹೆಲ್ಪ್ ಮಾಡ್ತೀನಿ, ನೀನು ಹೆಲ್ಪ್ ಮಾಡು ಧನುಷ್, ನೀನು ಹೆಲ್ಪ್ ಮಾಡು ಅಂತ ಅವಳು ರುಚಿಕ ಹೇಳಿದ್ಲು. ಅದಕ್ಕೆ ಇವನು ಅಂತ ಸುಮ್ಮನೆ ಹೇಳ್ದ. ಹೇಳಿ ಫೋನ್ ಇಟ್ಟ. ಆದಾಗ ಅದು ಇನ್ಸಿಡೆಂಟ್ ಆದ 2-3 ದಿವಸ ಆದ್ಮೇಲೆ ಮತ್ತೆ ರಾತ್ರಿ 1-2 ಗಂಟೆಗೆ ಫೋನ್ ಬಂತು ಇವನಿಗೆ. ಇವನು ಮಕ್ಕಂದಿದ್ದವ ರಾತ್ರಿಯಲ್ಲಿ, ಎಲ್ಲರೂ ಮಕ್ಕಂತಾರಲ್ಲ ಹಾಗೆ ಇವನು ಮಕ್ಕಂದಿದ್ದ. ಅದು ಮಕ್ಕಂದ್ಮೇಲೆ ರಾತ್ರಿಯಲ್ಲಿ ಫೋನ್ ಬಂದು ಇವನು ಫೋನ್ ರಿಸೀವ್ ಮಾಡ್ದ. ಯಾರು ಎಷ್ಟೊತ್ತು ಮಾತಾಡ್ಯಾರ ಅಂದ್ರೆ ಅವಳು ರುಚಿಕಾ ಮಾತಾಡಿದ್ಲು. ರುಚಿಕಾ ಮಾತಾಡಿ ಅದು ಡಿ, ನಾನು ತಾನಿಯಾ ಸೇರಿ ಅಂದ್ರೆ ಏನ್ ಮಾಡಿದ್ರಿ ನೀವು ಅಂತ. ಇಲ್ಲ ಗಾಬರಿಯಿಂದ ಹೆದರ್ತಾ ಹೇಳ್ತಿದ್ರು ಇಬ್ರು, ರುಚಿಕಾ ಮತ್ತು ತಾನಿಯಾ. ಗಾಬರಿಯಿಂದ ಏನ್ ಮಾಡಿದ್ರಿ ನೀವು ಅಂತ ಇವನ್ ಕೇಳ್ದ. ನಾವು ಒಂದ್ ಕೆಲಸ ಮಾಡ್ಬಿಟ್ಟಿವಿ ಅಂತ ಹೇಳಿದ್ರು. ಏನ್ ಮಾಡಿದ್ರಿ ಅಂತ ಇವನ್ ಕೇಳ್ದ. ಇವನ್ಗೆ ಬೇಜಾರಿತ್ತು ರಾತ್ರಿಯಲ್ಲಿ ಮಾತಾಡೋಣ, ಸುಮ್ಮನೆ ತಲೆ ತಿಂತಾಳಪ್ಪ ರಾತ್ರಿಯಲ್ಲಿ ಅಂತ. ಏನ್ ಮಾಡಿದ್ರಿ ಅಂತ ಹೇಳಿ, ನಾನು ತಾನಿಯಾ ಸೇರಿ ಆ ಅಜ್ಜಿಗೆ ಸಾಯಿಸ್ಬಿಟ್ಟಿವಿ ಅಂತ ಹೇಳಿದ್ಲು. ಅಂದ ಇವನು, ಯಾಕೆ ಏನ್ ಮಾಡಿದ್ರಿ, ಏನ್ ಮಾತಾಡ್ತೀಯ ನೀನು ಅಂತ ಹೇಳ್ದ. ಇಲ್ಲ ನಾವಿಬ್ರು ಸೇರಿ ಆ ಅಜ್ಜಿಗೆ ಸಾಯಿಸ್ಬಿಟ್ಟಿವಿ, ಆ ಅಜ್ಜಿ ನನ್ಗೆ ಹಿಡ್ಕೊಂಡ್ ಹಾಕೊಳಕ್ ಬಂದಿದ್ಲು, ಅದಕ್ಕೆ ನಾನು ಆಕೆಗೆ ಸಾಯಿಸ್ಬಿಟ್ಟೆ ಅಂತ ಹೇಳಿದ್ಲು. ಇವನ್ಗೆ ಶಾಕ್ ಆಯ್ತು. ಹಾಗೆ ಸುಮ್ಮನೆ ಇಡ್ತೀಯಾ ಇಲ್ಲ ಫೋನ್, ಏನೇನ್ ಮಾತಾಡ್ತಿದೀಯ ರಾತ್ರಿ, ನಿನ್ ಗೊತ್ತೈತಾ ನೀನ್ ಏನ ಅಂತಿದೀಯ ಅಂತ. ಇಡು ಫೋನ್ ಅಂತ ಇವನು ಬೈದು ಫೋನ್ ಇಟ್ಬಿಟ್ಟ. ಇವನು ಏನೇನ್ ಮಾತಾಡ್ತಾಳಪ್ಪ, ಎಲ್ಲ ಸಾಯಿಸ್ತೀವಿ ಅದು ಅಂತ ತಲೆ ಕೆಟ್ಟೈತಿ ಇವಳಿಗೆ ರಾತ್ರಿಗೆ, ಮತ್ತೆ ನನ್ಗೂ ತಲೆ ತಿಂತಿದ್ದಾಳೆ ಅಂತ ಹೇಳಿ ಫೋನ್ ಇಟ್ಬಿಟ್ಟ. ಮತ್ತೆ ನೆಕ್ಸ್ಟ್ ಡೇ ಇವನು ಎದ್ದು ನೋಡಿದ್ರೆ ಎಲ್ಲಾ ಜನ ಎಲ್ಲ ಮಾತಾಡ್ತಿದ್ರು. ಹೋಗಿ ಇವನ್ ಕೇಳ್ದ, ಏನ್ ಮಾತಾಡ್ತಿದ್ದಾರೆ, ಎಲ್ಲ ಊರಿನ ಜನ ಎಲ್ಲ ಏನೋ ಮಾತಾಡ್ಕೊಂತಿದ್ದಾರೆ ಅಂತ ಕೇಳಿದ್ರೆ ಏನಾಗೈತೆ ಅಂತ ಕೇಳ್ದ ಇವನು ಹೋಗಿ.
ಕೇಳಿದ್ರೆ ಇಲ್ಲ, ಅಲ್ಲಿ ಒಂದು ಅಜ್ಜಿ ಇದ್ಲಿಲ್ಲ ಊರಿನ ಹೊರಗೆ, ಅಜ್ಜಿ ಸತ್ತು ಬಿದ್ದಿದ್ದಾಳೆ ಅಂತ ಹೇಳಿದೆ. ಅದಕ್ಕೆ ಹಿಂಗೆ ಶಾಕ್ ಆಯಿತು. ಯಾಕಂದ್ರೆ ಲಾಸ್ಟ್ ನೈಟಲ್ಲಿ ಅವಳು ತಾನೇ ಹೇಳಿದ್ಲಲ್ಲ, ನಾನು ರುಚಿಕಾ ಸೇರಿ ಆ ಅಜ್ಜಿಗೆ ಸಾಯಿಸ್ಬಿಟ್ಟಿವಿ ಅಂತ. ಅದು ನಿಜವಾಗಿತ್ತು. ಅದಕ್ಕೆ ಇವನು ಶಾಕ್ ಆಯ್ತು. ಯಾಕಂದ್ರೆ ರುಚಿಕಾ ನಿಜವಾಗ್ಲೂ ಆತ್ಮನ ಅವಳ ಮೈಯಲ್ಲಿ ಇರೋದು ಅಂತ ಇವನ್ಗೆ ಶಾಕ್ ಆಯ್ತು. ಹೌದಲ್ಲ, ಇವಳೆಲ್ಲ ನಿಜ ಹೇಳ್ತಿದ್ದಾಳೆ ಅಂತ. ಇವನ್ ಬೈದು ಫೋನ್ ಇಟ್ಟಿದ್ದಲ್ಲ, ಇವನ್ಗೆ ಸಿಟ್ಟು ಬಂತು ಧನುಷ್ಗೆ. ನಾವು ಸಾಯಿಸಿದ್ದೀವಿ ಅಜ್ಜಿಗೆ ಅಂತ ಇವ್ರು ರಾತ್ರಿ ಹೇಳಿದ್ರಲ್ಲ. ಅದಕ್ಕೆ ಇವನು ಮನೆಗೆ ಹೋಗಿ ಫೋನ್ ಮಾಡ್ದ ಅವಳಿಗೆ, ತಾನಿಯಾಗೆ ಫೋನ್ ಮಾಡಿ ಚೆನ್ನಾಗಿ ಬೈದ. ರುಚಿಕಾಗ್ ಕರೆದ್ರು, ರುಚಿಕಾಗೂ ತಾನಿಯಾಗೂ ಇಬ್ರಿಗೂ ಚೆನ್ನಾಗಿ ಬೈದ ಇವನು. ನಿನ್ನ ಅಜ್ಜಿಗೆ ಸಾಯಿಸ್ತೀರಾ ನೀವು ಹಂಗೆ ಅಂತ, ನನ್ಗೆ ಇನ್ನೊಂದ್ಸರ್ತಿ ನೀನ್ ಮಾತಾಡ್ಬೇಡ, ನೀನು ನನ್ನ ಫ್ರೆಂಡ್ ಅಲ್ಲ ನೀನು ಅಂತ ತುಂಬಾ ಬೈದ ಇವನು. ಹಿಂಗೆಲ್ಲ ಕೆಲಸ ಮಾಡ್ತೀರಾ ನೀವು ಅಂತ ಹೇಳಿ ಫೋನ್ ಇಟ್ಬಿಟ್ಟ. ಇವನು ಯಾರ ಮುಂದೇನು ಹೇಳಕ್ ಹೋಗಿಲ್ಲ ಈ ವಿಷಯ. ಯಾಕಂದ್ರೆ ಎಷ್ಟಾದ್ರೂ ಅವಳು ಫ್ರೆಂಡ್ ಅಲ್ಲ, ಅವ್ನ ಫ್ರೆಂಡ್ ಅಲ್ಲ ಅವಳು ರುಚಿಕಾ ಮತ್ತು ತಾನಿಯಾ. ಇವನ್ಗೆ ಯಾವಾಗ ಸ್ವಲ್ಪ ನಂಬಿಕೆ ಬಂತು, ಅದು ಭ್ರಮೆ ಇಲ್ಲ ಅವಳು, ತಾನೇ ಅದು ಭ್ರಮೆ ಇಲ್ಲ, ರುಚಿಕಾ ನಿಜವಾಗ್ಲೂ ರುಚಿಕಾ ಆತ್ಮ ಇರ್ಬೋದು ಅಂತ ಅವನ್ಗೆ ಸ್ವಲ್ಪ ನಂಬಿಕೆ ಬಂತು ಅವಾಗಿಂದ ಇವನ್ಗೆ, ಧನುಷ್ಗೆ. ಆಗ ಇವನ್ ಸ್ವಲ್ಪ ದಿವಸ ಮತ್ತೆ ಅವಳಿಗೆ ಮಾತಾಡಿಲ್ಲ, ತಾನಿಯಾಗೆ ಸಿಟ್ಟು ಮಾಡ್ಕೊಂಡು ಮಾತಾಡಿಲ್ಲ ಇವನು. ಅದೆಲ್ಲ ಅಜ್ಜಿಗೆ ಸಾಯಿಸಿರಲ್ಲ ಅಂತ. ಅದು ಅಜ್ಜಿ ಕೇಸ್ ಕೂಡ ಹಂಗೆ ಮುಗ್ದೋಯ್ತು. ಯಾರು ಹೋಗಿ ಅದು ಕೇಸ್ ಗೀಸ್ ರಿಪೋರ್ಟ್ ಮಾಡಕ ಹೋಗಿಲ್ಲ. ಯಾಕಂದ್ರೆ ಅಜ್ಜಿಗೆ ನೋಡಿದ್ರೆ ಎಲ್ಲರೂ ಸಿಟ್ಟು ಮಾಡ್ಕೊಂತಿದ್ರು, ಮಾಟ ಮಂತ್ರ ಮಾಡ್ತಾಳೆ ಅಜ್ಜಿ ಅಂತ. ಯಾರು ಪೊಲೀಸರಿಗೂ ಹೇಳಕ್ ಹೋಗಿಲ್ಲ. ಅದೆಲ್ಲ ಅಜ್ಜಿದು ಎಲ್ಲ ಯಾರು ಬಂದು ಮತ್ತೆ ಅದು ಕೇಸ್ ಏನಾಗಿಲ್ಲ. ಊರ ಜನ ಎಲ್ಲ ಸತ್ರ ಸಾಯ್ಲಿ ಕೂಡ, ಅಜ್ಜಿ ಚೆನ್ನಾಗಿದ್ದಿಲ್ಲ, ಕೆಟ್ಟೋಳು ಅಂತ ಎಲ್ಲರೂ ಸುಮ್ಮನೆ ಆಗ್ಬಿಟ್ರು. ಇವನ್ ಕೂಡ ಸುಮ್ಮನೆ ಇದ್ದ, ಯಾರ ಮುಂದೆನೂ ಹೇಳಿಲ್ಲ. ಇದೆಲ್ಲ ಹೆಂಗ್ ಹೇಳ್ಬೋದು, ಯಾರು ನಂಬ್ತಾರೆ ಹೇಳಿದ್ರೆ ಅಂತ ಇವನು ಸುಮ್ಮನೆ ಆಗ್ಬೋದು. ಅದಾದ ಒಂದು 10-15 ದಿವಸ ಅದು, ಒಂದು ತಿಂಗಳು 10-15 ದಿವಸ ಆಯ್ತು. ಇವನು ತಾನೇ ಜೊತೆ ಮತ್ತೆ ಮಾತಾಡಿಲ್ಲ, ಸಿಟ್ ಮಾಡ್ಕೊಂಡು. ಅವಳು ಕೂಡ ಇವನ್ಗೆ ಫೋನ್ ಮಾಡಿಲ್ಲ, ಯಾಕಂದ್ರೆ ಇವನ್ ತುಂಬಾ ಬೈದಿ ಅವಳಿಗೆ. ಅದಕ್ಕೆ ತಾನೇ ಕೂಡ ಮಾತಾಡಿಲ್ಲ, ರುಚಿಕಾನು ಮಾತಾಡಿಲ್ಲ. ಇವನು ಕೂಡ ಅವಳಿಗೆ ಫೋನ್ ಮಾಡಕ್ ಹೋಗಿಲ್ಲ. ಒಂದ್ ದಿವಸ ಸ್ವಲ್ಪ ದಿನಗಳಾದ್ಮೇಲೆ ಒಂದ್ ದಿವಸ ತಾನಿಯ ಅವರ ಅಕ್ಕ ಫೋನ್ ಮಾಡಿದ್ಲು ಧನುಷ್ಗೆ. ಮಾತಾಡ್ದ ಇವನು. ಧನುಷ್ ಏನಾಗೈತೆ ಅಂತ ಎಲ್ಲ ಅವ್ರ ಮನೆಯಲ್ಲಿ ಏನೇನ್ ನಡೀತಿದೆ ಅಂತ ಇವನ್ಗೆ ಗೊತ್ತಿದ್ದಿಲ್ಲ. ಯಾಕಂದ್ರೆ ಬಹಳ ದಿವಸ ಆಗಿತ್ತಲ್ಲ, ತಾನಿಗೆ ಫೋನ್ ಮಾಡಿದ್ದಿಲ್ಲ ಇವನು, ಅವ್ರು ಕೂಡ ಮಾಡಿದ್ದಿಲ್ಲ. ಅದಕ್ಕೆ ಏನಕ್ಕ ಆರಾಮಿದ್ದೀರ, ಮನೆಯಲ್ಲಿ ಹೆಂಗೈತೆ ಅಂತ ಕೇಳ. ಅದಕ್ಕೆ ಅವಳು ಹೇಳಿದ್ಲು, ತಾನಿಯ ಸಿಸ್ಟರು, ಏನ್ ಮಾಡ್ಬೇಕು ಧನುಷ್, ನಮ್ಗೆಲ್ಲ ಬೇಜಾರು ಬಂದ್ಬಿಟ್ಟೈತೆ. ತಾನಿಯ ಹೆಂಗೋ ಮಾತಾಡ್ತಿದ್ದಾಳೆ, ನಮ್ಗಾದ್ರೆ ಏನೋ ನಾವು ಸಾಯಿಸ್ಕೊಂತೀವಿ ಮನೆಯಲ್ಲಿ. ಎಲ್ಲರಿಗೂ ನಮ್ಮ ಪೇರೆಂಟ್ಸ್ಗೂ ಕೂಡ ಎದುರು ಮಾತಾಡ್ತಾಳೆ, ಉಲ್ಟಾ ಜವಾಬ್ ಕೊಡ್ತಾಳೆ. ಏನಾದ್ರೆ ಸ್ವಲ್ಪ ನಮ್ಗೆ ಹೆಂಗಂದ್ರೆ ಹಂಗ್ ಮಾತಾಡ್ತಾಳೆ. ತಂದೆ ತಾಯಿಗೂ ರೆಸ್ಪೆಕ್ಟ್ ಕೊಡಲ್ಲ, ಎದುರು ಮಾತಾಡಿ ಹೆಂಗೆ ಉಲ್ಟಾ ಜವಾಬ್ ಕೊಡ್ತಾಳೆ ಅಂತ ಎಲ್ಲ ಹೇಳಿದ್ಲು. ನಾವು ಹೆಂಗಂದ್ರು ಸಮಸ್ಕೊಂತೀವಿ ಮನೆಯಲ್ಲಿ, ಆದ್ರೆ ಬೇರೆಯವ್ರು ಹೆಂಗ್ ಸಮಸ್ಕೊಂತಾರೆ. ನಮ್ಮ ಮಾಮ ಊರಿನಿಂದ ಬಂದ್ಮೇಲೆ ಇವಳು ಹೆಂಗೆ ಚೇಂಜ್ ಆಗಿ ಮತ್ತೆ ನಾನ್ ರುಚಿಕಾ ಅಂತ ಹೆಂಗ ನಗೋದು ಅಳೋದು ಹೆಂಗೆಂಗೋ ಮಾತಾಡ್ತಿದ್ಲು. ನಾನ್ ರುಚಿಕಾ ಅಂತ ಜೋರಾಗಿ ನಗೋದು ಅಳೋದು ಎಲ್ಲ ಮಾಡ್ತಿದ್ಲು. ಇವಳು ಮನೆಯಲ್ಲಿ ಕೂದ್ಲ ಬಿಟ್ಕೊಂಡು ಓಡಾಡೋದು ನೋಡಿದ್ರೆ ಭಯ ಆಗ್ತೈತೆ, ಹಂಗೆಲ್ಲ ಮಾಡ್ತಿದ್ಲು. ನಾವೇನೋ ಸುಮ್ಮನೆ ಇರ್ತೀವಿ ಮನೆಯಲ್ಲಿ ಎಲ್ಲರೂ, ಆದ್ರೆ ನಮ್ಮ ಮಾಮ ಊರಿಂದ ಬಂದಿದ್ರು. ಅವರು ಹೆಂಗ್ ಮಾತಾಡ್ತಿದ್ಯ, ಏನ್ ರುಚಿಕಾ ತಾನೇ ಅಂತ ಏನೇನ್ ನಾಟಕ ಮಾಡ್ತಿದ್ಯಾ, ಬಾ ನಿನ್ಗೆ ಒಂದು ಕೆನ್ನಾಗ ಹಾಕಿದ್ರೆ ಅವಾಗ ಗೊತ್ತಾಗ್ತೈತಿ ಎಲ್ಲ ನಿಂದು ನಾಟಕ ಅಂತ ನಮ್ಮ ಮಾಮ ಹೇಳಿದ್ರು. ಆಕಿಗೆ ಹೇಳಿದ್ರೆ ಅವ್ರು ತಾನೇ ಸಿಟ್ಟಿಂದ, ಇಲ್ಲಿಂದ ಜಾಗ ಖಾಲಿ ಮಾಡ್ತೀಯಾ ಇಲ್ಲ ನೋಡ್, ನಿನ್ಗೆ ಇವಾಗ್ಲೇ ನಿನ್ಗೆ ಏನ್ ಮಾಡ್ತೀನಿ ನೋಡು, ಮನೆಯಿಂದ ಹೊರಗ್ ದಪ್ತೀನಿ ನೋಡು ಅಂತ ಜವಾಬ್ ಕೊಟ್ಲು. ಅದಕ್ಕೆ ನಮ್ಮ ಮಾಮ ಸಿಟ್ಟು ಮಾಡ್ಕೊಂಡ್ರು, ಇನ್ಸಲ್ಟ್ ಆಗಿ ನಮ್ಮ ಮಾಮಗೆ ಸಿಟ್ಟು ಮಾಡ್ಕೊಂಡ್ರು. ಅವಾಗೆ ಬ್ಯಾಗ್ ತಗೊಂಡು ಮನೆಯಿಂದ ಹೋಗ್ಬಿಟ್ರು ಮಾಮ ಊರಿಗೆ. ಹಿಂಗೆಲ್ಲ ಮಾಡಾಕತ್ತಾಳೆ ತಾನಿಯಾ ಅಂತ ಅವಳ ಸಿಸ್ಟರ್ ಹೇಳಿದ್ಲು, ತಾನಿಯಾ ಸಿಸ್ಟರ್ ಹೇಳಿದ್ಲು ಧನುಷ್ಗೆ. ಧನುಷ್ ಹೌದಾ ಹಂಗ್ ಮಾತಾಡೋಳು ಅಂತ, ನೀನಾದ್ರೂ ಸ್ವಲ್ಪ ಬುದ್ಧಿ ಹೇಳು ಧನುಷ್ ಅಂತ ಅವಳ ಸಿಸ್ಟರ್ ಹೇಳಿದ್ಲು. ಅದಕ್ಕೆ ಅವನು ಆಯ್ತು ನಾನು ಹೇಳ್ತೀನಿ, ಅವಳಿಗೆ ಸ್ವಲ್ಪ ಮಾತಾಡ್ತೀನಿ ಅಂತ ಹೇಳ್ದ ಧನುಷ್. ಅದಾದ್ಮೇಲೆ ಧನುಷ್ ತಾನಿಗೆ ಫೋನ್ ಮಾಡ್ದ. ಮಾತಾಡಿ ಹೆಂಗಿದೀಯಾ ಹಂಗೆಲ್ಲ ಕೇಳ್ದ. ಇಲ್ಲ ನಾನು ಆರಾಮಿದ್ದೀನಿ ಅಂತ ಅವಳು ಹೇಳಿ. ರುಚಿಕಾ ಕೂಡ ಆರಾಮಿದ್ದಾಳೆ ಅಂತ ಹೇಳಿದ್ಲು. ಯಾಕೆ ನೀನು ಹಿಂಗೆಲ್ಲ ಮಾಡ್ತಿದೀಯಾ ತಾನಿಯಾ, ನಿನ್ಗೆ ಗೊತ್ತಾಗಲ್ಲ ದೊಡ್ಡವ್ರಿಗೆ ಹೆಂಗ್ ರೆಸ್ಪೆಕ್ಟ್ ಕೊಡ್ಬೇಕಂತ,
ಎಲ್ಲರಿಗೂ ಹಂಗೆ ಮಾಡ್ತೀಯ ನೀನು, ಮನೇಲಿ ತಂದೆ ತಾಯಿ ಕೂಡ ರೆಸ್ಪೆಕ್ಟ್ ಕೊಡಲ್ಲ, ಬೇರೆಯವ್ರಿಗೆ ಕೂಡ ರೆಸ್ಪೆಕ್ಟ್ ಕೊಡಲ್ಲ, ಹಿಂಗೆಲ್ಲ ಮನೇಲಿ ಗಲಾಟೆ ಮಾಡ್ತಿದ್ಯಾ, ನಿನ್ಗೆ ಬುದ್ಧಿ ಐತಾ ಇಲ್ಲ ಅಂತ ಎಲ್ಲ ಇವನು ಬೈದ. ಅದಕ್ಕೆ ತಾನೇ ಅಳುತ್ತಾ, ಇಲ್ಲ ಧನುಷ್ ನಾನೇನು ಮಾಡಲ್ಲ, ಎಲ್ಲ ರುಚಿಕ ಮಾಡ್ತಾಳೆ, ನಾನೇನು ಮಾಡಕ್ ಹೋಗಲ್ಲ ಅಂತ ಎಲ್ಲ ಉಲ್ಟಾ ಜವಾಬ್ ಕೊಡಲ್ಲ, ಎಲ್ಲರಿಗೂ ರೆಸ್ಪೆಕ್ಟಿಂದ ಮಾತಾಡ್ತೀನಿ, ಆದರೆ ರುಚಿಕಾನೇ ಎಲ್ಲ ಮಾಡೋದು, ಅದೆಲ್ಲ ನನ್ನ ಮೇಲೆ ಬರ್ತೈತೆ ಅಂತ ಹೇಳಿದ್ಲು. ಅದಕ್ಕೆ ಅವನು ಧನುಷ್ ರುಚಿಕಾ ಕರಿ ಅಂತ ಹೇಳ್ದ. ಸ್ವಲ್ಪ ಟೈಮಲ್ಲೇ ರುಚಿಕಾ ಬಂದ್ಲು. ಹಲೋ ಡಿ ಹೆಂಗಿದೀಯಾ ಅಂತ ಕೇಳಿದ್ಲು. ಅದಕ್ಕೆ ಏನು ರುಚಿಕಾ ನಿನಗೆ ಗೊತ್ತಾಗಲ್ಲ, ನೀನು ಯಾರು ಇಲ್ದ ಟೈಮ್ನಲ್ಲಿ ತಾನೇ ಮೈಯಲ್ಲಿ ಬರಬೇಕು, ಎಲ್ಲರಿಗೂ ಗೊತ್ತಾಗಲ್ಲ, ನೀನು ಹಂಗೆ ಬಂದರೆ ಎಲ್ಲರ ಮುಂದೆ ನಿನ್ನ ಬಿಹೇವಿಯರ್ ಚೇಂಜ್ ಆದರೆ ಏನು ಅನ್ಕೊಂತಾರೆ ಜನ, ಪಾಪ ಎಲ್ಲರೂ ತಾನೇಗೆ ಬೈತಿದ್ದಾರೆ ಮೆಂಟಲ್ ಆಗಿದ್ದಾಳೆ ಅಂತ, ನೀನು ಅವಳ ಮಾಮ ಕೂಡ ರೆಸ್ಪೆಕ್ಟ್ ಕೊಡಲ್ಲ, ಅವಳ ತಂದೆ ತಾಯಿ ಕೂಡ ರೆಸ್ಪೆಕ್ಟ್ ಕೊಡಲ್ಲ, ಯಾಕೆ ಹಿಂಗೆ ಮಾಡ್ತೀಯ, ನಿನಗೆ ಬುದ್ಧಿ ಐತಿಲ್ಲ ಅಂತ ಇವನು ಚೆನ್ನಾಗಿ ಬೈದು. ಅದಕ್ಕೆ ಅವಳು ಸಾರಿ ಇನ್ನೊಂದು ಸರ್ತಿ ನಾನು ಮಾಡಲ್ಲ ಹಂಗೆಲ್ಲ, ಯಾರು ಇಲ್ದ ಟೈಮ್ನಲ್ಲೇ ನಾನು ತಾನೇ ಮೈಯಲ್ಲಿ ಬರ್ತೀನಿ, ಎಲ್ಲರ ಮುಂದೆ ಬರಲ್ಲ, ನನಗೆ ನೀನು ಬೈದಿದ್ದು ಚೆನ್ನಾಗಾಯ್ತು, ನಾನೆಲ್ಲ ಇವಾಗ ತಪ್ಪು ಮಾಡಲ್ಲ ಅದನ್ನು ಸಾರಿ ಅಂತ ಹೇಳಿದ್ಲು. ಅದಕ್ಕೆ ಇನ್ನೊಂದು ಸರ್ತಿ ಹಂಗೆಲ್ಲ ಮಾಡಕ್ಕೆ ಹೋಗ್ಬೇಡ, ನೀನು ತಾನೇ ಮೈಯಲ್ಲಿ ಬಂದು ಆರಾಮಾಗಿರು, ಅವಳಿಗೂ ಕಾಟ ಕೊಡಬೇಡ ನೀನು ತಾನಿಯಾಗಿ ಅಂತ ಹೇಳ್ದೆ. ನಾನು ಪವಿತ್ರ ಆತ್ಮ, ನಾನು ತಾನಾಗಿ ಏನು ಕಷ್ಟ ಕೊಡಲ್ಲ ನಾನು, ಅದಕ್ಕೆ ಅವಳಿಗೆ ಪ್ರಾಬ್ಲಮ್ ಆಗ್ತದೆ ಅಂತಾನೆ ನಾನು ಸ್ವಲ್ಪ ಹೊತ್ತೇ ಅವಳ ಮೈಯಲ್ಲಿ ಬರೋದು ಹೋಗ್ತೀನಿ, ಹಂಗೆ ಬರ್ತಾ ಇರ್ತೀನಿ ಹೋಗ್ತಿರ್ತೀನಿ ಅಂತ ಹೇಳಿದ್ಲು ಅವಳು. ಆಯ್ತು ಇನ್ನೊಂದು ಸರ್ತಿ ಹಿಂಗೆಲ್ಲ ಮಾಡಬೇಡ ಅಂತ ಇವನು ಹೇಳ್ದ. ಆಯಿತು ನಾನು ಎಲ್ಲರಿಗೂ ರೆಸ್ಪೆಕ್ಟ್ ಕೊಡ್ತೀನಿ, ಯಾರಿಗೂ ಹಂಗೆ ಮಾಡಲ್ಲ, ನಾನು ಇನ್ಸಲ್ಟ್ ಮಾಡಲ್ಲ ಅಂತ ಅವಳು ರುಚಿಕಾ ಹೇಳಿದ್ಲು. ಆಯಿತು ಅಂತ ಇವನು ಫೋನ್ ಇಟ್ಟ. ಮತ್ತೆ ಭಾಳ ದಿವಸ ಆಯಿತು ಇವನು ಅವ್ರ ಮನೆಗೆ ಹೋಗಿಲ್ಲ, ತಾನೇ ಮನೆಗೆ ಹೋಗಿಲ್ಲ, ಹಂಗೆ ಮಾತಾಡ್ತಿದ್ದ ಫೋನಲ್ಲಿ ಅಷ್ಟೇ ಮಾತಾಡ್ತಿದ್ದ. ಭಾಳ ದಿನಗಳ ಅದು. ಒಂದ್ಸರ್ತಿ ಅವಳ ಅಕ್ಕ ಮತ್ತೆ ಫೋನ್ ಮಾಡಿದ್ಲು, ತಾನೇ ಅಕ್ಕ ಫೋನ್ ಮಾಡಿ ಧನುಷ್ ಅಂತ ಮಾತಾಡಿದ್ವಿ. ಏನಕ್ಕ ಹೆಂಗಿದೆಯಾರ, ಮನೇಲಿ ಎಲ್ಲ ಆರಾಮಾಯ್ತಾ ಅಂತ ಕೇಳ್ದ. ಅದಕ್ಕೆ ಏನು ಹೇಳ್ಬೇಕಪ್ಪ, ರಾತ್ರಿ ಎಲ್ಲ ತಾನೇ ಮನೆಯಿಂದ ಹೊರಗೆ ಹೋಗ್ಬಿಡ್ತಾಳೆ, ಅಲ್ಲಿ ಅವಳು ಕೂಡ ತಾನೇ ಕೂಡ ಫೋನ್ ಮಾಡಿ ಇವತ್ತು ನಾನು ರಾತ್ರಿಗೆ ಅಲ್ಲಿ ಹೋಗಿದ್ದೆ, ಊರಿನ ಈ ಕಡೆ ಹೋಗಿದ್ದೆ, ಆ ಕಡೆ ಹೋಗಿದ್ದೆ ಎಲ್ಲ ಹೇಳ್ತಿದ್ಲು ಇವನ್ ಮುಂದೆ, ಧನುಷ್ ಮುಂದೆ. ಅದಕ್ಕೆ ಅವಳ ಅಕ್ಕ ಕೂಡ ಹೇಳಿ ಎಲ್ಲ ರಾತ್ರಿ ಎಲ್ಲ ಹೊರಗೆ ಅಲ್ಲಿ ಇಲ್ಲಿ ಹೋಗ್ತಿರ್ತಾಳೆ, ಎಲ್ಲ ಜನ ಎಲ್ಲ ನಮ್ಮ ಅಪ್ಪರಿಗೆ ನಿಮ್ಮ ಮಗಳು ರಾತ್ರಿ ಎಲ್ಲ ತಿರ್ಗಾಡ್ತಾಳೆ ನೋಡು, ನಾವು ಮಕ್ಕನ ಮೇಲೆ ನಾವು ನೋಡಿದ್ರೆ ಎದ್ದು ಮನೆಯಲ್ಲಿ ಇರಲ್ಲ, ನಾವೆಲ್ಲ ರಾತ್ರಿ ಎಲ್ಲ ಹುಡ್ಕಾಡೋದು, ಮತ್ತೆ ಅವಳು ಕರ್ಕೊಂಡ್ ಬರೋದು, ಮತ್ತೆ ನೆಕ್ಸ್ಟ್ ಡೇ ರಾತ್ರಿ ಹಂಗೆ ಹೋಗ್ಬಿಡ್ತಾಳೆ, ಎಲ್ಲಂದ್ರೆ ಎಲ್ಲಿ ಹೋಗ್ತಿದ್ದಾಳೆ, ಊರಿನ ಜನ ಎಲ್ಲ ನಮ್ಮ ಅಪ್ಪರಿಗೆ ನಿಮ್ಮ ಮಗಳಿಗೆ ಏನ ಮೆಂಟಲ್ ಪ್ರಾಬ್ಲಮ್ ಆಗೈತಾ, ರಾತ್ರಿ ಟೈಮ್ನಲ್ಲಿ ಅಲ್ಲಿದ್ಲು, ಊರಿನ ಹೊರಗಿದ್ಲು, ಆ ಕಡೆ ಈ ಕಡೆ ಇದ್ಲು ಅಂತ ಎಲ್ಲ ಹೇಳ್ತಾರೆ ಅಂತ ಹೇಳಿದ್ರು. ಅದಕ್ಕೆ ಧನುಷ್ ಹೇಳ್ದ, ಇಲ್ಲ ನಾನು ಬಂದು ಸ್ವಲ್ಪ ಬುದ್ಧಿವಾದ ಹೇಳ್ತೀನಿ ಅಕ್ಕ ಅಂತ ಹೇಳ್ದ. ಆಯ್ತು ನೀನು ಒಂದ್ಸರ್ತಿ ನಮ್ಮ ಮನೆಗೆ ಬಂದು ಹೋಗು ಅಂತ ತಾನಿಯ ಅಕ್ಕ ಹೇಳಿದ್ಲು ಧನುಷ್ಗೆ. ಆಯ್ತು ಅಂತ ಅವನು ಫೋನ್ ಇಟ್ಟ. ಅದಾದ್ಮೇಲೆ 1-2-3 ದಿವಸ ಬಿಟ್ಟು ಇವನು ಧನುಷ್ ಅವ್ರ ಮನೆಗೆ ಹೋದ, ತಾನೇ ಮನೆಗೆ ಹೋದ. ತಾನೇ ಮನೆಗೆ ಹೋಗಿ ಎಲ್ಲ ಮಾತಾಡ್ದ, ಅವನು ಕುಂತು ಮಾತಾಡ್ದ. ಧನುಷ್ ಕೇಳ್ದ, ಏನ್ ರುಚಿಕಾ, ಏನ್ ತಾನಿಯ ಎಲ್ಲಂದ್ರೆ ಎಲ್ಲಿ ಹಾಕೊಂಡ್ ಹೋಗ್ತೀಯ, ರಾತ್ರಿ ಎಲ್ಲ ಹೋಗ್ಬೇಡ, ನಿನ್ಗೆ ಜನ ಏನ ಅನ್ಕೊಂತಾರೆ ಅಂತ ಎಲ್ಲ ಸ್ವಲ್ಪ ಬುದ್ಧಿವಾದ ಹೇಳ್ದ. ಇಲ್ಲ ಧನುಷ್ ನಾನು ಏನ್ ಮಾಡ್ಲಿ, ರುಚಿಕಾನೇ ನಾನು ಕರ್ಕೊಂಡು ಹೋಗ್ತಾಳೆ, ನನ್ಗೇನು ಗೊತ್ತಾಗಲ್ಲ ಅವಳ ಮೈಯಲ್ಲಿದ್ದಾಗ, ಅದಕ್ಕೆ ಅವಳೆಲ್ಲ ಹಂಗೆ ಮಾಡ್ತಾಳೆ, ಏನ್ ಮಾಡ್ಬೇಕು ಅಂತ ಅವಳು ಅಳ್ತಿದ್ಲು. ಅದಕ್ಕೆ ಅವ್ನು ರುಚಿಕಾ ಕರಿ ಅಂತ ಹೇಳ್ದ. ಎಲ್ಲಿದ್ದಾಳೆ ರುಚಿಕಾ ಅಂತ, ಇಲ್ಲೇ ನನ್ನ ಜೊತೆಯಲ್ಲೇ ನಿಂತಿದ್ದಾಳೆ ಧನುಷ್ ಅಂತ ತಾನೇ ಹೇಳಿದ್ರು. ನಿನ್ಗೆ ಗೊತ್ತಾಗ್ತದೆ ಅವಳು ನಿನ್ ಜೊತೆಲಿ ಇರೋದು ಅಂದ್ರೆ, ಗೊತ್ತಾಗ್ತದೆ ಅವಳು ಇಲ್ಲೇ ನಿಂತಿದ್ದಾಳೆ ಅಂತ ಹೇಳಿದ್ರು. ಅದಕ್ಕೆ ಅವನು ಕರಿ ರುಚಿಕಾಗೆ ಅಂದ. ರುಚಿಕಾ ಸಡನ್ ಆಗಿ ಅವಳ ಮೈಲೇ ಬಂದು ಹಲೋ ಡಿ ಹೆಂಗಿದೀಯಾ ಆರಾಮ ಅಂತ ಕೇಳಿದ್ಲು. ಇವನು ನೋಡ್ದ, ನೋಡಿ ನಿನ್ನ ಮೈಯಲ್ಲಿ ಬಂದಿದ್ಯಾ, ಯಾವಾಗ್ಲೂ ಇರಲ್ಲ ಅವಳ ಮೈಯಲ್ಲಿ, ಇಲ್ಲ ನಾನು ಅವಳ ಜೊತೆ ಇರ್ತೀನಿ, ಅರೆ ಬರ್ತೀನಿ ಹೋಗ್ತೀನಿ ಅವಳ ಮೈಯಲ್ಲಿ ಅಂತ ಹೇಳಿದ್ಲು. ಅಂದ್ರೆ ತಾನಿಯಾಗಿ ನಾನಿರೋದು ಫೀಲ್ ಆಗ್ತೈತೆ ಅವಳಿಗೆ, ನಾನು ಇರೋದು ಗೊತ್ತಾಗ್ತೈತೆ ಯಾವಾಗ್ಲೇ ಅಂತ ಹೇಳಿದ್ಲು. ಅದಕ್ಕೆ ಇವನು ಏನಂದ ಧನುಷ್, ನೀನು ಒಂದ್ಸರ್ತಿ ನನಗೆ ಫೀಲ್ ಮಾಡಿಸು, ನೀನು ಇರೋದು ಹೆಂಗಿರ್ತೀಯ ಅಂತ ನನಗೂ ಸ್ವಲ್ಪ ಫೀಲ್ ಮಾಡಿಸ್ತು ಅಂತ ಸುಮ್ಮನೆ ಆಗುತ್ತಾ ಹೇಳ್ದೆ, ರುಚಿಗಾಗಿ ಹೇಳ್ದೆ. ಅದಕ್ಕೆ ಅವಳು ರುಚಿಕಾ ಆಯ್ತು ನಿನಗೂ ಒಂದ್ಸರ್ತಿ ಫೀಲ್ ಮಾಡಿಸ್ತೀನಿ ನಾನು ಇರೋದು ಹೆಂಗಿರ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ಆಯ್ತು ಅಂತ ಇವನು ಹೇಳ್ದ, ಒಂದ್ಸರ್ತಿ ನನಗೂ ಫೀಲ್ ಮಾಡಿಸು ಅಂತ ಹೇಳ್ದ. ಅದಕ್ಕೆ ಒಂದ್ ಸ್ವಲ್ಪ ಬುದ್ಧಿವಾದ ಹೇಳ್ದ ತಾನಿಯಾಗೂ ರುಚಿಗಾಗ, ಹಂಗೆ ಹೋಗ್ಬೇಡ, ರಾತ್ರಿ ಎಲ್ಲ ತಿರ್ಗಾಡ್ಬೇಡ, ಜನ ಏನ್ ಅನ್ಕೊಂತಾರೆ ನಿನ್ ಬಗ್ಗೆ ಅಂತ ಎಲ್ಲ ಇಬ್ರಿಗೂ ಬೈದ.
ತಾನಿಯಾಗೂ ರುಚಿಗಾಗ್ಬೋದು. ಇವನ್ ಮನೆಗೆ ಹೋದ ಧನುಷ್. ಧನುಷ್ಗೆ ಸ್ವಲ್ಪ ಏನೈತಂತ ಒಂದು ಆತ್ಮ ನನ್ನ ಫ್ರೆಂಡ್ ಇಲ್ಲ ಅಂತ ಸ್ವಲ್ಪ ಇವನು ಇದು ಮಾಡ್ಕೊಂತಿದ್ದ ಫೀಲಿಂಗ್. ನಾನು ಎಷ್ಟು ಲಕ್ಕಿ, ನನಗೆ ಒಂದು ಆತ್ಮ ನನಗೆ ಫ್ರೆಂಡ್ ಅಲ್ಲ ಅಂತ. ಆದ್ರೂ ಮತ್ತೆ ಸ್ವಲ್ಪ ಟೈಮ್ನಲ್ಲಿ ಎದುರ್ಕೊಂತಿದ್ದ, ಏನಪ್ಪ ಹೆಂಗೆ ಆತ್ಮ ಜೊತೆ ನಾನು ಹೆಂಗ್ ಮಾತಾಡ್ತಿದ್ದೀನಿ ಅಂತ. ಮತ್ತೆ ತಾನೇ ಬಗ್ಗೆ ಯೋಚನೆ ಮಾಡಿ ಕೂಡ ಭಯ ಪಡ್ತಿದ್ದ. ಪಾಪ ಅವಳ ಲೈಫ್ ಮುಂದೆ ಹೆಂಗಾಗ್ತತೋ ಏನೋ ಅಂತ ಇವನ್ಗೆ ಸ್ವಲ್ಪ ಚಿಂತೆ ತಾನಿಯ ಬಗ್ಗೆ. ಇವನು ಮನೆಗೆ ಹೋದ, ಇಲ್ಲಿಂದ ಮಾತಾಡಿ ತಾನಿಯ ಮನೆಯಿಂದ ಮಾತಾಡಿ ಮನೆಗೆ ಹೋದ. 2-3 ದಿವಸ ಆದ್ವು. ಒಂದ್ಸರ್ತಿ ಧನುಷ್ ಮನೆಯಲ್ಲಿ ಟಿವಿ ನೋಡ್ಕೊಂತ ಏನೋ ತಿನ್ನುತ್ತಾವ, ಟಿವಿ ನೋಡ್ಕೊಂತ ಸ್ನಾಕ್ಸ್ ತಿನ್ಕೊಂತಾವ, ಟಿವಿ ನೋಡ್ತಿದ್ದ. ಮನೆಯಲ್ಲಿ ಯಾರು ಇದ್ದಿಲ್ಲ. ಧನುಷ್ ಮಮ್ಮಿ ಹೊರಗೆ ಹೋಗಿದ್ರು, ಅವ್ರ ತಾಯಿ ಮಾರ್ಕೆಟ್ಗೆ ಹೋಗಿದ್ರು. ಒಬ್ಬನೇ ಮನೆಯಲ್ಲಿ ಟಿವಿ ನೋಡ್ಕೊಂತ ತಿಂತಿದ್ದ, ಏನೋ ಸ್ನಾಕ್ಸ್ ತಿನ್ಕೊಂತ ಟಿವಿ ನೋಡ್ಕೊಂತ ಇದ್ರೆ ಸಡನ್ ಆಗಿ ಅವ್ನ ರೂಮಿನ ಕ್ಲೈಮೇಟ್ ಚೇಂಜ್ ಆಗ್ಬಿಡ್ತು. ತುಂಬಾ ಹೀಟ್ ಆಗ್ಬಿಡ್ತು ರೂಮ್ ನಲ್ಲಿ. ಇವನ್ಗೆ ಗಾಬರಿ ಆಯ್ತು. ಸಡನ್ ಆಗಿ ರೂಮ್ ನಲ್ಲಿ ಯಾಕೆ ಇಷ್ಟು ಹೀಟ್ ಆಗೈತೆ ಅಂತ ತುಂಬಾ ಹೀಟ್ ಆಗ್ಬಿಡ್ತು. ಇವನು ಹೆದರ್ಕೊಂಡ್ಬಿಟ್ಟ, ಟಿವಿ ನೋಡ್ತಿದ್ದಲ್ಲ, ಹೆದರ್ಕೊಂತ ಏನಪ್ಪ ರೂಮ್ ನಲ್ಲಿ ಇಷ್ಟು ಹೀಟು ಅಂತ. ಇವನ್ಗೆ ಶಾಕ್ ಆಯ್ತು. ಇವನ್ಗೆ ತುಂಬಾ ಬೇಕ್ಬಿಟ್ಟ ಇವನು, ಅಷ್ಟು ಹೀಟ್ ರೂಮ್ ನಲ್ಲಿ. ಅದಕ್ಕೆ ಅವನು ರೂಮ್ ಇಂದ ಜಲ್ಲೆಯಲ್ಲಿ ಅದು ತಿಂತಿದ್ದಲ್ಲ ಅದು ಪ್ಲೇಟ್ ಅಲ್ಲೇ ಇಟ್ಟು ಗಾಬರಿಯಿಂದ ಓಡಿ ಮನೆಗೆ ಹೊರಗೆ ಬಂದು ಸ್ವಲ್ಪ ಹೊತ್ತು ನಿಂತ. ಮನೆಯಲ್ಲಿ ಹೊರಗೆ ರೂಮು ನಾರ್ಮಲ್ ಇತ್ತು, ಆದ್ರೆ ಅದು ಟಿವಿ ಇತ್ತಲ್ಲ ಅದು ರೂಮ್ ತುಂಬಾ ಹೀಟ್ ಇತ್ತು. ಹೀಟ್ ಅಂದ್ರೆ ಹೀಟ್, ಅಷ್ಟು ಹೀಟ್ ಇತ್ತು. ಅವ್ನು ಗಾಬರಿಯಿಂದ ಹೊರಗೆ ಬಂದ. ನೋಡದ ಏನಪ್ಪ ಇದು ಎಷ್ಟು ಹೀಟ್ ಆಗೈತಲ್ಲ ಅಂತ. ಮತ್ತೆ ಹಂಗೆ ಹೆದರ್ಕಂತ ಮತ್ತೆ ಒಳಗೆ ಹೋದ. ಅಲ್ಲಿ ಫೋನ್ ಒಂದು ಅಲ್ಲೇ ಬಿದ್ದಿತ್ತು ಸೋಫಾ ಮೇಲೆ. ಅದು ಫೋನ್ ಎತ್ಕೊಂಡು ಮತ್ತೆ ಹೊರಗೆ ಓಡಿ ಬಂದು ಅವ್ರ ಮಮ್ಮಿಗೆ ಫೋನ್ ಮಾಡ್ದ. ಮಮ್ಮಿ ಜಲ್ದಿ ಬಾ ಮನೆಗೆ, ನನಗೆ ತುಂಬಾ ಭಯ ಆಗ್ತಿದೆ ಅಂತ ಹೇಳ್ದ. ಅದಕ್ಕೆ ಅವ್ರ ತಾಯಿ ಯಾಕೋ ಏನು ಭಯ ನಿನ್ಗೆ ಹಗಲ ಟೈಮ್ನಲ್ಲಿ ಅಂತ ಹೇಳಿದೆ. ಇಲ್ಲ ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ, ನೀನ್ ಜಲ್ದಿ ಬಾ ಅಂತ ಹೇಳ್ದ. ಅಲ್ಲೇ ಅವ್ರ ತಾಯಿ ಬರೋವರೆಗೆ ಹೊರಗೆ ಕುಂತಿದ್ದ ಇವನು ಮನೆ ಹೊರಗೆ. ಅವ್ರ ತಾಯಿ ಬಂದ್ಮೇಲೆ ಒಳಗೆ ಹೋದ. ಅವಾಗ ನೋಡಿದ್ರೆ ರೂಮ್ ನಾರ್ಮಲ್ ಇತ್ತು. ಅದು ಎಲ್ಲ ಅವ್ರ ತಾಯಿಗೆ ಹೇಳಕ್ ಹೋಗಿಲ್ಲ, ಅವನು ಸುಮ್ಮನೆ ಇದ್ದ. ಮತ್ತೆ ಸಾಯಂಕಾಲ ಆಯ್ತು. ಸಾಯಂಕಾಲ ಆದ್ಮೇಲೆ ಇವನು ತಾನೇ ಫೋನ್ ಮಾಡ್ದ, ಮಾತಾಡ್ತಿದ್ರೆ ತಾನೇ ನಗ್ತಿದ್ಲು. ಯಾಕೆ ನಗ್ತಿದ್ಯಾ ಅಂತ ಕೇಳಿದ್ರು. ತಾನೇ ರುಚಿಕ ಇಬ್ರು ನಗ್ತಿದ್ರು. ಯಾಕೆ ನಗ್ತಿದ್ದೀರಿ ಅಂತ ಇವನ್ ಕೇಳ್ದ. ಯಾಕಂದ್ರೆ ಅವಳ ಮುಂದೆ ಇವನ್ ಹೇಳಿಲ್ಲ, ನನ್ನ ರೂಮ್ ಹೀಟ್ ಆಗಿತ್ತು ಅದು ಅಂತ ಅವ್ರ ಮುಂದೆ ಹೇಳಿಲ್ಲ ಇವನು ಧನುಷ್. ಯಾಕೆ ನಗ್ತಿದ್ದೀರಿ ಅಂತ ಧನುಷ್ ಕೇಳಿದ್ರೆ ಏನ್ ಧನುಷ್ ಫೀಲ್ ಮಾಡಿದ್ಯಾ ನಾನು ಇರೋದು ಅಂತ ರುಚಿಕ ಹೇಳಿ ನಗ್ತಿದ್ಲು. ತಾನೇ ಕೂಡ ನಗ್ತಿದ್ಲು. ಅವಾಗ ಇವನ್ಗೆ ಇನ್ನ ಸ್ವಲ್ಪ ಖಚಿತವಾಗಿ ಗೊತ್ತಾಯ್ತು ಇವನ್ಗೆ, ರುಚಿಕ ಆತ್ಮನೇ ತಾನೇ ಜೊತೆಯಲ್ಲೇ ಇರ್ತಾಳೆ ಅಂತ. ಅವಾಗ ಇವನ್ಗೆ ಪರ್ಮನೆಂಟ್ ಆಯ್ತು, ಆ ಖಾತ್ರಿ ಆಗ್ಬಿಡ್ತು. ಹೌದಪ್ಪ ಇವಳು ನಿಜವಾಗ್ಲೂ ಹೇಳ್ತಿರೋದು ಅದು ತಾನೇ, ಅದು ಭ್ರಮೆ ಇಲ್ಲ, ಅವಳ ಮೆಂಟಲ್ ಪ್ರಾಬ್ಲಮ್ ಏನಿಲ್ಲ, ರುಚಿಕ ಇರೋದು ನಿಜ, ರುಚಿಕ ಆತ್ಮ ಇರೋದು ನಿಜ ಅಂತ ಗೊತ್ತಾಯ್ತು. ತಾನೇ ತುಂಬಾ ಆಳ್ತಿದ್ಲು. ನೋಡ್ದ ನೋಡ್ಸ್ ನನ್ಗೆ ಎಲ್ಲರೂ ಮೆಂಟಲ್ ಅಂತಾರೆ, ನನ್ನ ಜೊತೆಗೆ ಯಾರು ಸ್ಕೂಲಲ್ಲಿ ಕಾಲೇಜಲ್ಲಿ ಕೂಡ ಮಾತಾಡಲ್ಲ, ಊರಿನ ಜನ ಎಲ್ಲ ನನ್ನ ಬಗ್ಗೆ ಏನೇನೋ ಮಾತಾಡ್ತಾರೆ ಅಂತ ಹೇಳಿದ್ಲು. ಅದಕ್ಕೆ ಇವನ್ ಧನುಷ್ ಅಂದ, ನೀನೇನ್ ಹೆದರ್ಕೋಬೇಡ, ನಾನು ಎಲ್ಲ ನಂಬ್ತೀನಿ ನಿನ್ ಮಾತು, ನೀನ್ ಭಯ ಪಡ್ಬೇಡ ಅಂತ ಹೇಳಿದ್ಲು. ರುಚಿಕ ಯಾವಾಗ್ಲೂ ಇವಾಗಾದ್ರೂ ರುಚಿಕ ತಾನೇ ಮೈಯಲ್ಲೇ ಇರ್ತಾಳೆ. ತಾನಾಗಿ ಓದ್ನಲ್ಲಿ ಹೆಲ್ಪ್ ಮಾಡ್ತಾಳೆ, ಮತ್ತೆ ಮನೆ ಕೆಲ್ಸದಲ್ಲಿ ಕೂಡ ರುಚಿಕ ತಾನಾಗಿ ಹೆಲ್ಪ್ ಮಾಡ್ತಾಳೆ. ಅವಳಿಗೆ ಇವಾಗಾದ್ರೂ ಅವಳ ಜೊತೆನೇ ಇರ್ತಾಳೆ, ಬೆಸ್ಟ್ ಫ್ರೆಂಡ್ ಆಗಿ ಇರ್ತಾಳೆ. ಧನುಷ್ಗೂ ಕೂಡ ಅವಾಗ ಮಾತಾಡ್ತಿರ್ತಾರೆ ಇಬ್ರು, ತಾನಿಯ ರುಚಿಕ. ನಿಮ್ಗೆ ಅದೇ ಚಿಂತೆ ಧನುಷ್ಗೆ, ಮುಂದೆ ತಾನಿಯ ಗತಿ ಏನು. ರುಚಿಕ ಯಾವಾಗ್ಲೂ ತಾನೇ ಜೊತೆಯಲ್ಲೇ ಇದ್ರೆ ರುಚಿಗಾಗಿ ಇನ್ನು ಮುಂದೆ ಏನು ಹೆಂಗಾಗ್ತದೆ ಅವಳ ಲೈಫ್ ಅಂತ ಅಷ್ಟೇ ಇವನ್ಗೆ ಚಿಂತೆ ಇರೋದು ಇವಾಗಾದ್ರೂ. ಫ್ರೆಂಡ್, ಇದು ಕತೆ ನಿಮ್ಗೆ ಹೆಂಗನ್ಸಿತೆ? ಒಂದು ಪೋಸ್ಟಿನ ಕತೆ, ಒಂದು ಆತ್ಮ ಕತೆ. ಆತ್ಮ ಭೂತ ಪ್ರೇತ ಅಂತ ಜನ ಎಲ್ಲ ಭಯ ಪಡ್ತಾರೆ, ಆದ್ರೆ ಇದು ಡಿಫ್ರೆಂಟ್ ಸ್ಟೋರಿ ಆಗಿತ್ತು. ಒಂದು ಆತ್ಮ ಬೆಸ್ಟ್ ಫ್ರೆಂಡ್ ಆಗಿದ್ಲು ತಾನೇ ಹಾಗೂ ಧನುಷ್ಗೂ. ಅವಳು ಯಾವಾಗ್ಲೂ ತಾನಾಗಿ ಏನು ಕೆಟ್ಟದ್ದು ಮಾಡಿಲ್ಲ, ಬೆಸ್ಟ್ ಫ್ರೆಂಡ್ ತರ ಯಾವಾಗ್ಲೂ ಅವಳ ಜೊತೆ ಹೆಲ್ಪ್ ಮಾಡ್ಕೊಂತ ಇದ್ದಾಳೆ. ಈ ಕತೆ ನಿಮ್ಗೆ ಹೆಂಗ್ ಅನ್ಸಿತೆ? ಮತ್ತೆ ನೀವು ಒಂದು ಡಿಫ್ರೆಂಟ್ ಸ್ಟೋರಿ ಆಗಿತ್ತು. ಮತ್ತೆ ನೀವು ಇದನ್ನ ಕೇಳಿ ನಮಗೂ ಒಂದು ಗೋಸ್ಟ್ ಫ್ರೆಂಡ್ ಬೇಕು ಅಂತ ಹುಡುಕಾಡಲು ಹೋಗ್ಬೇಡ್ರಿ, ಟ್ರೈ ಮಾಡಕ್ ಹೋಗ್ಬೇಡ್ರಿ. ಇದು ಸುಮ್ನೆ ಕತೆ ಅಂತ ಎಂಜಾಯ್ ಮಾಡ್ರಿ. ಆಯ್ತು ಫ್ರೆಂಡ್, ಈ ಕತೆ ನಿಮ್ಗೆ ಹೇಗ್ ಅನ್ಸಿತೆ ಅಂತ ಕಾಮೆಂಟ್ ಮೂಲಕ ನಮ್ಗೆ ತಿಳಿಸಿ. ಹರ ಕಥೆಗಳು ಕೇಳಬೇಕಂದ್ರೆ ನಮ್ಮ ಚಾನಲ್ ಸನ್ಶೈನ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಅನ್ನು ಮಾಡಿ. ನಾನು ಉಷಾ, ಮುಂದಿನ ಕಥೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.